ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಈ ದಿನದ ವಿಡಿಯೋ ತರಗತಿಗೆ ಸ್ವಾಗತವನ್ನ ಕೋರ್ತಾ, ಕಳೆದ ಅನೇಕ ವಿಡಿಯೋಗಳಲ್ಲಿ ನಾವೇನು 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಅರ್ಥಶಾಸ್ತ್ರ ವಿಭಾಗ ಏನಿದೆ, ಅರ್ಥಶಾಸ್ತ್ರ ವಿಭಾಗದಲ್ಲಿ ಬರ್ತಕ್ಕಂತಹ 3 ಅಧ್ಯಾಯಗಳ ಬಗ್ಗೆನೂ ಸಹ ಚರ್ಚೆಯನ್ನ ಮಾಡಿದೆ. ಸೊ ಅದರಲ್ಲಿ ಕಳೆದ 3 ವಿಡಿಯೋಗಳಲ್ಲಿ ಬಡತನ ಮತ್ತು ಹಸಿವು ಅಂತ ಏನು 3ನೇ ಅಧ್ಯಾಯ ಇದೆ, ಸೊ ಆ ಅಧ್ಯಾಯದಲ್ಲಿ ಅನೇಕ ವಿಚಾರಗಳ ಕುರಿತು ಬಡತನ ಅಂದ್ರೇನು, ಹಸಿವು ಅಂದ್ರೇನು, ಬಡತನವನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಯಾವೆಲ್ಲ ರೀತಿಯ ಕ್ರಮಗಳನ್ನ ಸರ್ಕಾರಗಳು ಕೈಗೊಳ್ತಾ ಇದಾವೆ ಅನ್ನೋ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಯುವ ಪ್ರಯತ್ನವನ್ನ ಮಾಡಿದೆ. ಸೊ ಇವತ್ತು ಅಥವಾ ಈ ವಿಡಿಯೋದಲ್ಲಿ ನಾವು ಮುಂದಿನ ಅಧ್ಯಾಯ 4 ಶ್ರಮ ಹಾಗೂ ಉದ್ಯೋಗ ಅನ್ನೋ ಒಂದು ಅಧ್ಯಾಯವನ್ನು ಕುರಿತಂತೆ ವಿಚಾರವನ್ನ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಕಲಿಕಾಂಶಗಳು ಯಾವ್ಯಾವು ಅನ್ನೋದನ್ನ ಒಮ್ಮೆ ನೋಡ್ತಾ ಹೋದ್ರೆ, ಮೊದಲನೇದಾಗಿ ನಮ್ಗೆ ಶ್ರಮದ ಅರ್ಥದ ಬಗ್ಗೆ ನಾವು ತಿಳ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತೇವೆ. ನಂತರದಲ್ಲಿ ಭಾರತದಲ್ಲಿ ಶ್ರಮಶಕ್ತಿಯ ಸಂರಚನೆ ಅಥವಾ ರಚನೆ ಅಂತೇಳಿ, ಹೇಗೆ ಶ್ರಮಶಕ್ತಿ ಅಂತಕ್ಕಂಥದ್ದು ರಚನೆ ಆಗಿದೆ ಅನ್ನೋದನ್ನ ತಿಳ್ಕೊಳ್ತೀವಿ. ಇನ್ನು ನಂತರದ ಇನ್ನೊಂದು ಕಲಿಕಾಂಶ ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ನಿರುದ್ಯೋಗ ಸಮಸ್ಯೆಯ ಸ್ವರೂಪ ಹೇಗಿದೆ, ಭಾರತದಲ್ಲಿ ನಿರುದ್ಯೋಗ ಸ್ವರೂಪ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ತೀವಿ. ಇನ್ನು ಕೊನೆಯದಾಗಿ ನಮ್ಮ ಭಾರತ ಸರ್ಕಾರಗಳು ಅಥವಾ ನಮ್ಮ ರಾಜ್ಯ ಸರ್ಕಾರಗಳು ಕೈಗೊಂಡಂತಹ ಪ್ರಮುಖವಾಗಿರ್ತಕ್ಕಂತಹ ಉದ್ಯೋಗ ನಿರ್ಮಾಣ ಕಾರ್ಯಕ್ರಮಗಳು ಯಾವ್ಯಾವು ಅನ್ನೋದನ್ನು ಸಹ ನಾವು ಈ ಒಂದು ಅಧ್ಯಾಯದಲ್ಲಿ ತಿಳಿತಾ ಹೋಗ್ತೀವಿ ಮಕ್ಕಳೇ. ರೈಟ್, ಇಲ್ಲಿ ನಾವು ಅದಕ್ಕೂ ಮುಂಚೆ ಶ್ರಮ ಮತ್ತು ಉದ್ಯೋಗ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂತಹ ವಿಷಯ. ರೈಟ್, ಇಲ್ಲಿ ಶ್ರಮ ಎಂಬತಕ್ಕಂಥದ್ದು ಮಹತ್ವದ ಒಂದು ಅಂಶ. ನಾವೇನು ಉತ್ಪಾದನಾಂಗಗಳು ಅಂತ ಕರಿತೀವಲ್ಲ, ಯಾವ್ಯಾವ ಉತ್ಪಾದನಾಂಗಗಳು? ಎಸ್, ಹೇಳ್ತಾ ಹೋಗಿ. ಭೂಮಿ, ಶ್ರಮ, ಭೌತಿಕ ಬಂಡವಾಳ, ಮತ್ತೊಂದು ಮಾನವ ಬಂಡವಾಳ. ಅಥವಾ ನಾವಿನ್ನೊಂದು ಹೇಳ್ತೀವಿ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ ಅಂತಲೂ ಸಹ ಅದನ್ನ ಕರಿತೀವಿ. ಉತ್ಪಾದನಾಂಗಗಳು ಅಂತ ಏನ್ ಕರಿತೀವಲ್ಲ, ಯಾವುದೇ ಒಂದು ವಸ್ತು ಉತ್ಪನ್ನವಾಗಿ ಬಳಕೆಗೆ ಲಭ್ಯವಾಗುವ ರೀತಿಯಲ್ಲಿ ನಮ್ಮ ಕೈಗೆ ದೊರಕುವಂತ ಆಗಬೇಕು ಅಂದ್ರೆ ಅದಕ್ಕೆ ಈ ಉತ್ಪಾದನಾಂಗಗಳ ಅವಶ್ಯಕತೆ ಅನ್ನೋದು ತುಂಬಾನೇ ಇರ್ತಕ್ಕಂಥದ್ದು. ಸೊ ಇದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಶ್ರಮ. ಎಲ್ಲವೂ ಮುಖ್ಯವಾದವೆ, ಯಾವುದೇ ಒಂದು ಉತ್ಪಾದನಾ ಅಂಗ ಇಲ್ಲ ಅಂದ್ರೆ ಆ ಒಂದು ವಸ್ತು ಉತ್ಪನ್ನವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಇದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಅಂಗ ಯಾವ್ದಪ್ಪ ಅಂದ್ರೆ ಶ್ರಮ. ಶ್ರಮ ಅನ್ನೋದೇನಿದೆ, ಸೊ ಇದು ಉತ್ಪಾದನಾಂಗಗಳಿಗೆ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಸ್ಥಾನವನ್ನ ಪಡೆದಿರ್ತಕ್ಕಂಥದ್ದು. ಯಾವುದೇ ಒಂದು ವಸ್ತು ಮಾನವನ ಶ್ರಮವಿಲ್ಲದೆ ಒಂದು ಉತ್ಪನ್ನವಾಗಿ ಒಂದು ಉತ್ಪಾದನೆಯಾಗಿ ಅದೊಂದು ಮೌಲ್ಯಯುತವಾಗಿರ್ತಕ್ಕಂತಹ ವಸ್ತುವಾಗಿ ಗಣನೆಯನ್ನ ಪಡ್ಕೊಳ್ಳೋದಿಲ್ಲ. ಯಾವಾಗ ಈ ಒಂದು ಶ್ರಮವು ಮಾತ್ರ ಉತ್ಪಾದನೆಯನ್ನ ಮಾಡಿರ್ತಕ್ಕಂತಹ ವಸ್ತು ಏನು ಮೌಲ್ಯದಲ್ಲಿ, ಅದರ ವಸ್ತುವಿನ ಮೌಲ್ಯದಲ್ಲಿ ಹೆಚ್ಚಳವನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಶ್ರಮವಿಲ್ಲದೆ ಯಾವುದೇ ಒಂದು ವಸ್ತು ಉತ್ಪಾದನೆ ಆಗ್ಲಿಕ್ಕೆ, ಅದು ಮೌಲ್ಯಯುತವಾಗಿರ್ತಕ್ಕಂಥದ್ದಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಹೇಳ್ಬೋದು. ಹಾಗಾದ್ರೆ ನಾವು ಈಗ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ ಶ್ರಮ ಎಂದರೇನು, ಶ್ರಮ ಎಂದರೇನು ಅಂತ ತಿಳ್ಕೊಳ್ತಾ ಹೋದ್ರೆ, ಏನು ಶ್ರಮ ಅಂದ್ರೆ? ಶ್ರಮ ಅಂದ್ರೆ ಏನು ಮಕ್ಕಳೇ? ಎಸ್, ಶ್ರಮ ಎಂದರೆ ಏನು? ಎಸ್, ಮಾನವನು
ಸರಕು ಅಥವಾ ಸೇವೆಗಳ ಉತ್ಪಾದನೆಗಾಗಿ ಮಾನವರು ಸರಕು ಮತ್ತು ಸೇವೆಗಳ ಉತ್ಪಾದನೆಗಾಗಿ ಹಾಕುವ ಭೌತಿಕ ಅಥವಾ ಬೌದ್ಧಿಕ ಸಾಮರ್ಥ್ಯವನ್ನ ಶ್ರಮವೆಂದು ಕರೆಯುತ್ತಾರೆ. ರೈಟ್. ನಾವು ಮಾನವರಾದಂತಹ ನಾವುಗಳು ಯಾವುದೇ ಒಂದು ಸರಕು ಮತ್ತು ಸೇವೆಯನ್ನ ಉತ್ಪಾದನೆ ಮಾಡುವಲ್ಲಿ ಹಾಕುವಂತಹ ದೈಹಿಕ ಏನಿದೆ, ಭೌತಿಕ ಅಂತೇಳಿ ಕರಿತೀವಿ ನಾವು. ಆ ಭೌತಿಕ ದೈಹಿಕ ಶ್ರಮ ಏನಿದೆ, ಹಾಗೆ ಭೌತಿಕ ಶ್ರಮ ಎರಡನ್ನೂ ಸಹ ಹಾಕ್ತಿವಲ್ಲ, ಸೊ ಇದನ್ನೇ ನಾವು ಶ್ರಮ ಅಂತ ವ್ಯಾಖ್ಯಾನವನ್ನ ನೀಡಬಹುದು. ಮಕ್ಕಳೇ ಅರ್ಥ ಆಗತ್ತಲ್ಲ? ಈಗ ಶ್ರಮ ಅಂದ್ರೆ ಏನು ಅಂತೇಳಿ ನಿಮ್ಗೆ ಗೊತ್ತಾಯ್ತು. ಇಲ್ಲಿ ಇದು ಜೀವನೋಪಾಯದ ಗಳಿಕೆಗಾಗಿ ನಾವೇನು ಮಾಡ್ತಕ್ಕಂತಹ ಕಾರ್ಯಗಳನ್ನ ಅವಲಂಬಿಸಿರ್ತಕ್ಕಂಥದ್ದು. ಇಲ್ಲಿ ಸರಕು ಮತ್ತು ಸೇವೆಗಳ ಉತ್ಪಾದನೆಗಾಗಿ ನಮಗೆ ನಾವು ಆಗ್ತಕ್ಕಂತಹ ಒಂದು ಭೌತಿಕ ಮತ್ತು ಬೌದ್ಧಿಕ ಕಾರ್ಯ ಏನು, ಸಾಮರ್ಥ್ಯ ಏನಿದೆ, ಅದನ್ನ ಶ್ರಮ ಅಂತ ಕರೀತೀವಿ. ಆದ್ರೆ ನೆನ್ಪಿಡ್ಕೊಳ್ಬೇಕು, ನಾವು ಪ್ರತಿಯೊಂದು ಕೆಲಸಕ್ಕೂ ಸಹ ತನ್ನದೇ ಆಗಿರ್ತಕ್ಕಂತಹ ಭೌತಿಕ ಮತ್ತು ಬೌದ್ಧಿಕ ಶ್ರಮವನ್ನ ಹಾಕ್ತೇವೆ. ಅದು ನಮ್ಮ ಸ್ವ ಸಂತೋಷಕ್ಕಾಗಿ, ಸ್ವ ಹಿತಾಸಕ್ತಿಗಾಗಿ ಹಾಕುವಂತಹ ಸಾಮರ್ಥ್ಯ ಏನಿದೆ, ಸೊ ಇದು ನಾವು ಶ್ರಮ ಅಂತೇಳಿ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಯಾಕೆ? ಅದರಿಂದ ನನಗೆ ಯಾವುದೇ ರೀತಿಯ ವೇತನ ಅನ್ನೋದು ಏನು ಸಂಬಳ ಅಂತೇಳಿ ಕರಿತೀವಲ್ಲ, ಸೊ ಕೂಲಿ ಅಂತೇಳಿ ಕರಿತೀವಲ್ಲ, ಇದು ನಮಗೆ ಸಿಗದಿಲ್ಲ. ಅದೇ ಒಬ್ಬ ಬೇರೆ ವ್ಯಕ್ತಿ ತನ್ನ ಆರ್ಥಿಕ ಉತ್ಪಾದನೆಗಾಗಿ ಅಥವಾ ಆರ್ಥಿಕತೆಯ ದೃಷ್ಟಿಯಿಂದ ಮತ್ತೊಬ್ಬರ ಸೇವೆಯನ್ನು ಮಾಡಿದ್ರೆ ಅದನ್ನ ಶ್ರಮ ಅಂತ ಕೊಡ್ಕೊಳ್ತೀವಿ. ಆದ್ರೆ ಒಬ್ಬ ತಾಯಿ ತನ್ನ ಮಗುವಿನ ಲಾಲನೆ ಪಾಲನೆಯನ್ನು ಮಾಡ್ತಾ ಹೋದ್ರೆ ಅದನ್ನ ನಾವು ಶ್ರಮ ಅಂತೇಳಿ ಪರಿಗಣನೆಯನ್ನ ಮಾಡ್ತೀವಿ. ಯಾಕಂದ್ರೆ ಅದು ಸಂತೋಷಕ್ಕಾಗಿ ಮಾಡ್ತಕ್ಕಂತಹ ಒಂದು ಕಾರ್ಯ. ಸೊ ಹಾಗಾಗಿ ಇಲ್ಲಿ ಇನ್ನೇನು ಅನಾರೋಗ್ಯ ಪೀಡಿತಂತಹ ಒಬ್ಬ ವ್ಯಕ್ತಿಯನ್ನ ಒಬ್ಬ ದಾದಿ ಏನ್ ಕರೀತೀವಿ, ನರ್ಸ್ ಅಂತ ಹೇಳಿ ಕರಿತೀವಲ್ಲ, ಅವರು ಶುಶ್ರೂಷೆಯನ್ನ ಮಾಡ್ತಾರೆ. ಆದ್ರೆ ಅವರಿಗೆ ಅದಕ್ಕೆ ವೇತನ ಸಿಗುತ್ತೆ. ಸೊ ಹಾಗಾಗಿ ಅವರ ಹಾಕುವಂತಹ ಸಾಮರ್ಥ್ಯವನ್ನ ನಾವು ಶ್ರಮ ಅಂತ ಕರಿತೀವಿ. ಅದೇ ಅನಾರೋಗ್ಯ ಪೀಡಿತನಾಗಿರ್ತಕ್ಕಂತಹ ತನ್ನ ಮಗುವನ್ನಾಗ್ಲಿ ತನ್ನ ತಂದೆಯನ್ನಾಗ್ಲಿ ಇನ್ನಿತರ ಯಾವುದೇ ವ್ಯಕ್ತಿ, ಏನು ರಕ್ತ ಸಂಬಂಧ ಇರ್ತಕ್ಕಂತಹ ವ್ಯಕ್ತಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಏನ್ ಮಾಡ್ತಾರೆ, ಅವರ ಶುಶ್ರೂಷೆಯನ್ನ ಮಾಡಲಾಗುತ್ತೆ. ಆದ್ರೆ ಅದಕ್ಕೆ ಯಾವುದೇ ರೀತಿಯ ಪ್ರತಿಫಲವನ್ನ ಪಡೆಯಲಿಕ್ಕೆ ಇಚ್ಛೆ ಪಡೋದಿಲ್ಲ. ಸೊ ಇದನ್ನ ನಾವು ಶ್ರಮ ಅಂತೇಳಿ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಇಲ್ಲಿ ಸ್ವಸಂತೋಷ, ಸ್ವ ಹಿತಾಸಕ್ತಿ ಅಂತ ಕರಿತೀವಿ. ಸೊ ಇದಕ್ಕೆ ಆಗ್ತಕ್ಕಂತಹ ಸಾಮರ್ಥ್ಯವನ್ನ ನಾವು ಶ್ರಮ ಅಂತ ಪರಿಗಣನೆಗೆ ತಗೊಳ್ಳೋದಿಲ್ಲ. ಯಾವುದೇ ಪ್ರತಿಫಲಾಕ್ಷೇಪ ಇಲ್ಲದೆ ಇರತಕ್ಕಂತಹ ಸನ್ನಿವೇಶದಲ್ಲಿ ಅದು ಶ್ರಮ ಅಂತ ಕರೆಯಲ್ಲ. ಅಲ್ಲಿ ಅಪೇಕ್ಷೆ ಇದ್ದರೆ, ವೇತನದ ಅಪೇಕ್ಷೆ, ಸಂಬಳದ ಅಪೇಕ್ಷೆಯನ್ನ ಹೊಂದಿದ್ರೆ ಅದನ್ನ ನಾವು ಏನಂತ ಕರಿತೀವಿ, ಶ್ರಮ ಅಂತೇಳಿ ಪರಿಗಣನೆಯನ್ನ ತೆಗೆದುಕೊಳ್ತೀವಿ. ರೈಟ್. ಇಲ್ಲಿ ಶ್ರಮವು ಸಹ ತನ್ನದೇ ಆಗಿರ್ತಕ್ಕಂತಹ ಏನು ಮಾನವನಿಗೆ ಸಂಬಂಧಿಸಿದ್ದಾಗಿರೋದ್ರಿಂದ, ಶ್ರಮವು ಮಾನವನಿಗೆ ಸಂಬಂಧಿಸಿದ್ದಾಗಿರೋದ್ರಿಂದ ಇದು ಕೆಲವೊಂದು ವಿಶಿಷ್ಟವಾಗಿರ್ತಕ್ಕಂತಹ ಲಕ್ಷಣಗಳನ್ನ ಒಳಗೊಂಡಿದೆ. ಶ್ರಮ ಎಂಬತಕ್ಕಂಥದ್ದು ಸಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಲಕ್ಷಣವನ್ನ ಒಳಗೊಂಡಿದೆ. ಹಾಗಾದ್ರೆ ಆ ಯಾವೆಲ್ಲ ಲಕ್ಷಣಗಳನ್ನ ಶ್ರಮವು ಒಳಗೊಂಡಿದೆ ಎನ್ನುವುದನ್ನ ನೋಡ್ತಾ ಹೋಗೋಣ. ರೈಟ್. ಯಾವ್ಯಾವ ಲಕ್ಷಣಗಳನ್ನ ಒಳಗೊಂಡಿರ್ತಕ್ಕಂಥದ್ದು? ಶ್ರಮವನ್ನ ಶ್ರಮಿಕರಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ರೈಟ್, ಒಪ್ಕೊಳ್ತೀವಲ್ಲ. ನನ್ನ ಶ್ರಮವನ್ನ ನನ್ನಿಂದ ಕಿತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನದೇ ಶ್ರಮ, ನನ್ನ ದೈಹಿಕ ಶ್ರಮ, ನನ್ನ ಬೌದ್ಧಿಕ ಶ್ರಮ ನನ್ನದೇ ಆಗಿರುತ್ತೆ ಹೊರತು ಅದು ಬೇರೊಬ್ಬರಿಗೆ ಕೊಡ್ಲಿಕ್ಕೆ ಅಥವಾ ಬೇರ್ಪಡಿಸ್ಲಿಕ್ಕೆ, ನನ್ನಿಂದ ಬೇರ್ಪಡಿಸ್ಲಿಕ್ಕೆ ಸಾಧ್ಯ. ಅದು ಯಾವುದೇ ಒಂದು ಅಂಗ ಅಲ್ಲಲ್ಲ, ಯಾವುದೇ ರೀತಿಯ ಒಂದು ಅಂಗ ಅಲ್ಲ ಕಿತ್ತಿರ್ಲಿಕ್ಕೆ. ಹಾಗಾಗಿ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತಹ ಒಂದು ಲಕ್ಷಣವನ್ನ ಹೊಂದಿರ್ತಕ್ಕಂಥದ್ದು. ನಾವೇನ್ ಕರ್ತೀವಿ, ವಿದ್ಯೆ ಅಂತಕ್ಕಂಥದ್ದು ಎಷ್ಟು ಕಳ್ತನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬುದ್ಧಿವಂತಿಕೆಯನ್ನ ಕಳ್ತನ ಮಾಡ್ಲಿಕ್ಕೆ ಸಾಧ್ಯ, ವಸ್ತುಗಳನ್ನ ಕಳ್ತನ ಮಾಡ್ಬೋದು. ಆದ್ರೆ ನಮ್ಮ ದೈಹಿಕ ಇವುಗಳನ್ನ ಮತ್ತೆ ನಮ್ಮ ಬೌದ್ಧಿಕ ಸಾಮರ್ಥ್ಯವನ್ನ ಬೇರ್ಪಡಿಸ್ಲಿಕ್ಕೆ ಅಥವಾ ಕಳ್ತನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಲ್ಲ? ಎಕ್ಸಾಂಪಲ್ ನಾವು ಅದನ್ನೇ ಕೊಡ್ಬೋದು.
ಇನ್ನು ಎರಡನೇ ಲಕ್ಷಣ ಯಾವಪ್ಪ? ಶ್ರಮವನ್ನ ಸಂಗ್ರಹಿಸಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಪ್ಪ, ಶ್ರಮ ನನಗಿವತ್ತು ಊಟ ಮಾಡಿದ್ನಿ, ಚೆನ್ನಾಗಿ ದಷ್ಟಪುಷ್ಟವಾಗಿದ್ದೀನಿ, ಮುಂದೆ ಯಾವುದೋ ಒಂದು ಕಾಲಕ್ಕೆ ನನಗೆ ಆರೋಗ್ಯ ಸರಿ ಇಲ್ಲದ ಕಾಲಕ್ಕೆ ಬರುತ್ತೆ ಅಂತೇಳಿ ನನ್ನ ಹತ್ರ ಇರ್ತಕ್ಕಂತಹ ಶಕ್ತಿಯನ್ನ, ಸಾಮರ್ಥ್ಯವನ್ನ ತೆಗೆದಿಡ್ಲಿಕ್ಕೆ ಸಾಧ್ಯವಾ? ಆಗೋದೇ ಇಲ್ಲ. ಅದು ಆವತ್ತಿನ ಬಳಕೆ, ಆವತ್ತಿನ ಸಾಮರ್ಥ್ಯ ಏನಿರುತ್ತೆ, ಆ ಸಂದರ್ಭಕ್ಕೆ ತಕ್ಕಂತೆ ಶ್ರಮ ಇರುತ್ತೆ ಅಥವಾ ಸಾಮರ್ಥ್ಯ ಇರುತ್ತೆ ಹೊರತು ಅದನ್ನ ಸಂಗ್ರಹಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಗುತ್ತಲ್ಲ ಮಕ್ಕಳೇ? ಸೊ ಆ ಒಂದು ಅಂಶವನ್ನ ನೀವು ನೀಟಾಗಿ ಗಮನಿಸ್ತೀವಿ. ರೈಟ್. ಇನ್ನು ಮೂರನೇದು, ಶ್ರಮದ ಪೂರೈಕೆಯು ಕಾಲಾಂತರದಲ್ಲಿ ಬದಲಾಗ್ತಾ ಹೋಗುತ್ತೆ. ಶ್ರಮದ ಪೂರೈಕೆ, ನನ್ನಿಂದ ಇವತ್ತಾಗ್ತಕ್ಕಂಥ ಕೆಲಸ ಮತ್ತೆ ಮುಂದೊಂದು ದಿನ ಆಗದೆ ಇರತಕ್ಕಂತಹ ಸನ್ನಿವೇಶ ಎದುರಾಗಬಹುದು. ನನ್ನ ದೈಹಿಕ ಸಾಮರ್ಥ್ಯ ದಿನೇ ದಿನೇ ಕಳ್ಕೊಳ್ತಾ ಹೋಗ್ಬೋದು ಅಥವಾ ಹೆಚ್ಚಿಗೆ ಆಗ್ತಕ್ಕಂಥ ಸನ್ನಿವೇಶ ಅಂದ್ರೆ ಕಾಲಾಂತರದಲ್ಲಿ ಬದಲಾಗ್ತಾ ಆಗ್ತಾ ಹೋಗುತ್ತೆ. 15 ವರ್ಷದಿಂದ 60 ವರ್ಷದವರೆಗೂ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ, ಸೊ ಇವೆಲ್ಲವೂ ಸಹ ಬದಲಾಗ್ತಾ ಆಗ್ತಾ ಹೋಗ್ತಕ್ಕಂತಹ ಸನ್ನಿವೇಶ ಇರುತ್ತೆ. ರೈಟ್. ನೆಕ್ಸ್ಟ್, ನಾಲ್ಕನೇದು, ಶ್ರಮದ ವಲಸೆಯ ಪ್ರಮಾಣವು ಕಡಿಮೆ. ಶ್ರಮದ ವಲಸೆಯ ಪ್ರಮಾಣ, ವಲಸೆ ಅಂದ್ರೆ ಗೊತ್ತು, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತಕ್ಕಂಥದ್ದು, ಇದು ಕಡಿಮೆ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು ಕೊನೆಯದಾಗಿ ಶ್ರಮದ ದಕ್ಷತೆ. ಇನ್ನು ಶ್ರಮವು ದಕ್ಷತೆಯಲ್ಲಿ ಭಿನ್ನತೆಯನ್ನ ಹೊಂದಿದೆ. ಅಂದ್ರೆ ಒಬ್ಬರಿಂದ ಮತ್ತೊಬ್ಬ ವ್ಯಕ್ತಿಯಲ್ಲಿ ಶ್ರಮದ ಭಿನ್ನತೆಯನ್ನು ನಾವು ಕಾಣ್ತೀವಿ. ಸೊ ಒಬ್ಬ ವ್ಯಕ್ತಿ ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನ ಮಾಡಬಹುದು, ಅದು ದೈಹಿಕ ಆಗಿರ್ಬೋದು ಅಥವಾ ಭೌತಿಕ ಆಗಿರ್ಬೋದು, ಭೌತಿಕ ಬೌದ್ಧಿಕ ಯಾವುದೇ ಲಕ್ಷಣವನ್ನ ಹೊಂದಿದ್ರು ಸಹ ಆ ವ್ಯಕ್ತಿ, ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿ ಎಂದಿರ್ತಕ್ಕಂತಹ ಭಿನ್ನತೆಯನ್ನು ನಾವು ಕಾಣಬಹುದು. ಈಗ ಒಬ್ಬ ವ್ಯಕ್ತಿ ದೈಹಿಕವಾಗಿ ಅನೇಕ ರೀತಿಯ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಸಿದ್ಧನಾಗಿರ್ತಾನೆ, ಹಾಗೆ ಅವನಲ್ಲಿ ಸಾಮರ್ಥ್ಯ ಇರುತ್ತೆ, ದೈಹಿಕವಾಗಿ ಅವನು ಯಾವ ಕೆಲಸ ಕೊಟ್ಟರು ಮಾಡ್ತಾನೆ. ಆದ್ರೆ ಮತ್ತೊಬ್ಬ ಭೌತಿಕ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡ್ಕೊಂಡಿರ್ತಾನೆ, ಅವನಿಗೆ ದೈಹಿಕ ಸಾಮರ್ಥ್ಯ ಕಡಿಮೆ ಇರುತ್ತೆ, ಭೌತಿಕ ಸಾಮರ್ಥ್ಯ ಹೆಚ್ಚಾಗಿರುತ್ತೆ. ಹೀಗೆ ವಿಭಿನ್ನತೆಯನ್ನ ಕಾಣ್ತಾ ಹೋಗ್ತೀವಿ. ದೈಹಿಕ ಸಾಮರ್ಥ್ಯದಲ್ಲೂ ವಿಭಿನ್ನತೆ ಇರುತ್ತೆ, ಭೌತಿಕ ಸಾಮರ್ಥ್ಯದಲ್ಲೂ ವಿಭಿನ್ನತೆ. ಹೌದಲ್ಲ, ನೀವೆಲ್ಲ ಗಮನಿಸ್ತಾ ಇದ್ದೀರಿ. ಅವ್ರಿಗಿಂತ ನಾನು ಜಾಣ ಅಥವಾ ದಡ್ಡ ಜಾಣ ಅನ್ನೋದಕ್ಕಿಂತ ಅವನ ಕಲಿಕೆಯ ಏನಿದೆ ಫಾಸ್ಟ್, ಕಲಿಕೆಯ ವೇಗ ಏನಿದೆ ಅದು ಹೆಚ್ಚಾಗಿರುತ್ತೆ, ನನ್ನ ಕಲಿಕೆಯ ವೇಗ ಕಡಿಮೆ ಇರುತ್ತೆ. ಇದು ಭೌತಿಕ ಸಾಮರ್ಥ್ಯ. ನಾನು ಮಾಡ್ತಕ್ಕಂತಹ ದೈಹಿಕ ಶ್ರಮ, ನಾನ್ ಮಾಡ್ತಕ್ಕಂಥ ಕೆಲಸವನ್ನ ನಾನು ಒಂದಿನ ಕೆಲಸ ಮಾಡೋದನ್ನ ಅವ್ನು 2 ದಿನ ಮಾಡ್ಬೇಕಪ್ಪ. ಸೊ ಇದು ಅವರವರ ದೈಹಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತದ್ದು. ಸೊ ಹೀಗೆ ಈ ಅನೇಕ ರೀತಿಯ ಲಕ್ಷಣಗಳನ್ನ ಯಾವುದು ಶ್ರಮ ಅಂತಕ್ಕಂಥದ್ರ ಮಾನವನ ಸಂಬಂಧಿಸಿದ್ದಾಗಿರ್ತಕ್ಕಂಥದ್ರಿಂದ ಶ್ರಮ ಅನ್ನೋದು ಅನೇಕ ರೀತಿಯ ವಿಶಿಷ್ಟವಾಗಿರ್ತಕ್ಕಂಥ ಲಕ್ಷಣವನ್ನ ಹೊಂದಿರತಕ್ಕಂಥದ್ದು. ಇಷ್ಟು ವಿಶಿಷ್ಟವಾಗಿರ್ತಕ್ಕಂತಹ ಲಕ್ಷಣಗಳು. ಸೊ ಯಾವ್ಯಾವ ಅಂತೇಳಿ ಮತ್ತೊಮ್ಮೆ ನೋಡ್ತಾ ಹೋಗೋಣ. ಶ್ರಮದ ಲಕ್ಷಣಗಳು ಏನಿದಾವ ಅಂತ ಹೇಳಿದ್ರೆ, ಇಲ್ಲಿ ಶ್ರಮವನ್ನ ಶ್ರಮಿಕರಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ, ಶ್ರಮವನ್ನ ಸಂಗ್ರಹಿಸಿ ಇಡಲು ಸಾಧ್ಯವಿಲ್ಲ, ಶ್ರಮದ ಪೂರೈಕೆಯು ಕಾಲಾಂತರದಲ್ಲಿ ಬದಲಾಗ್ತಾ ಹೋಗುತ್ತದೆ, ಶ್ರಮದ ವಲಸೆಯ ಪ್ರಮಾಣವು ಕಡಿಮೆ, ಇನ್ನ ಶ್ರಮದ ದಕ್ಷತೆಯಲ್ಲಿ ಭಿನ್ನತೆಯನ್ನ ಹೊಂದಿದೆ. ಒಟ್ಟು ಈ ಅಂಶಗಳನ್ನ ಆಧಾರದ ಮೇಲೆ ನಾವು ಶ್ರಮದ ಲಕ್ಷಣಗಳನ್ನ ವಿಭಾಗಿಸಬಹುದು. ರೈಟ್, ಅರ್ಥ ಆಯ್ತಲ್ಲ ಮಕ್ಕಳೇ? ಇಲ್ಲಿ ಆ ಶ್ರಮದ ಲಕ್ಷಣಗಳನ್ನ ನೋಡಿದ ನಂತರ ನಾವು ಶ್ರಮದ ಮಹತ್ವದ ಬಗ್ಗೆ ತಿಳ್ಕೊಳ್ತೀವಿ. ಶ್ರಮದ ಮಹತ್ವ ಏನಿದಾವೆ ಅನ್ನೋದನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಅಂತ. ಶ್ರಮದ ಮಹತ್ವ ಒಂದು ಉತ್ಪಾದಕ ಚಟುವಟಿಕೆ ಅಂತ ಕರಿತೀವಲ್ಲ ನಾವು, ಒಂದು ಉತ್ಪಾದಕದ ಅಂಗ ಅಂತ ಹೇಳ್ತೀವಲ್ಲ ನಾವೇನು, ಉತ್ಪಾದನಾಂಗಗಳಲ್ಲಿ ಶ್ರಮವು ಸಹ ಒಂದು. ಇದು ಉತ್ಪಾದಕ ಅಂಗಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಗ. ಇನ್ನು ಇತರ ಉತ್ಪಾದನಾ ಅಂಗಗಳೇನಿದ್ದಾವೆ, ಭೂಮಿ, ಭೌತಿಕ ಬಂಡವಾಳ, ಇನ್ನಿತರ ಮಾನವ ಬಂಡವಾಳ ಏನಿದ್ದಾವೆ, ಸೊ ಇವೆಲ್ಲವನ್ನು ನಾವು ನೋಡ್ತಾ ಹೋದ್ರೆ ಇವುಗಳನ್ನ ಚುರುಕುಗೊಳಿಸಿ ಉತ್ಪಾದನೆಯನ್ನ ಹೆಚ್ಚಿಸುವಲ್ಲಿ ಶ್ರಮವು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸುತ್ತೆ. ಎಲ್ಲ ವಸ್ತುಗಳು ರೆಡಿ ಇದಾವೆ, ಇಲ್ಲಿ ಮಾನವ ಎಷ್ಟು ಪ್ರಮಾಣದ ಶ್ರಮವನ್ನ ಅದರಲ್ಲಿ ತೊಡಗಿಸ್ತಾನೋ ಅಷ್ಟು ಪ್ರಮಾಣದ ಉತ್ಪನ್ನ ಹೊರಗೆ ಬರುತ್ತೆ. ರೈಟ್. ಈಗ ಒಂದು ಫ್ಯಾಕ್ಟರಿ
ಫ್ಯಾಕ್ಟ್ರಿ ಇದೆ. ಯಾವ್ದಪ್ಪ ಅಂತ ಹೇಳಿದ್ರೆ ನಾವು ಬಹಳ ಇದಕ್ಕೆ ಹೋಗೋದ್ ಬೇಡ. ನಮ್ಮ ಗುಡಿಗೈಗಾರಿಕೆಯಲ್ಲಿ ಮಾಡ್ತಕ್ಕಂಥ ಒಂದು ವಸ್ತುವನ್ನೇ ತಗೊಂಡ ಒಂದು ಊದುಬತ್ತಿ ಮಾಡ್ತಕ್ಕಂಥದ್ದು. ಈಗ ನಾವು ಎಷ್ಟು ಪ್ರಮಾಣದ ಶ್ರಮವನ್ನ ಹಾಕ್ತಿವೋ ಅಷ್ಟು ಪ್ರಮಾಣದ ಊದುಬತ್ತಿಗಳು ಉತ್ಪಾದನೆಯಾಗಿ ಬಳಕೆಗೆ ಲಭ್ಯ ಆಗ್ತವೆ. ಅದೇ ನಮ್ಮ ಶ್ರಮದ ಸಾಮರ್ಥ್ಯದಲ್ಲಿ ಕಡಿಮೆ ಪ್ರಮಾಣದ ಸಾಮರ್ಥ್ಯವನ್ನ ಹಾಕಿದ್ರೆ ಅದರ ಉತ್ಪಾದನೆಯಲ್ಲಿಯೂ ಸಹ ನಾವು ಕಡಿಮೆ ಆಗ್ತಕ್ಕಂಥದ್ದನ್ನ ಗಮನಿಸ್ತೀವಿ. ಸೊ ಹಾಗಾದಾಗ ಇಲ್ಲಿ ನಮ್ಗೆ ಗೊತ್ತಾಗತ್ತೆ ಇಡೀ ಉತ್ಪಾದನಾಗಳಿದಾವೆ, ಅವು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟಿದಾವೆ. ಆದ್ರೆ ನಮ್ಮ ಶ್ರಮದ ದಕ್ಷತೆ ಆಧಾರದ ಮೇಲೆ ಉತ್ಪನ್ನಗಳು ಯಾವ ರೀತಿ ಬಳಕೆಗೆ ಲಭ್ಯ ಆಗ್ತವೆ ಅನ್ನೋದ್ರ ಮೇಲೆ ಆ ಒಂದು ಶ್ರಮದ ಮಹತ್ವ ಅನ್ನೋದು ಅಡಗಿರ್ತಕ್ಕಂಥದ್ದು. ಆದ್ರಿಂದಲೇ ಯಾವ ದೇಶದಲ್ಲಿ ಶ್ರಮಶಕ್ತಿಯ ಪ್ರಮಾಣ ಮತ್ತು ಅದರ ಗುಣಮಟ್ಟ ಹೆಚ್ಚಾಗಿರುತ್ತೋ ಆ ದೇಶ ಅಭಿವೃದ್ಧಿಯ ಕಡೆಗೆ ಸಾಗುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಅಂದ್ರೆ ಅಭಿವೃದ್ಧಿಯು ತೀವ್ರ ಪ್ರಮಾಣದಲ್ಲಿ ಹೆಚ್ಚಳ ಆಗ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಅದಕ್ಕೆ ಶ್ರಮಶಕ್ತಿಯ ಗಾತ್ರ ಏನಿದೆ, ಅದರ ಗುಣಮಟ್ಟ ಏನಿದೆ, ಅದು ಹೆಚ್ಚಳ ಮಾಡತಕ್ಕಂತಹ ಕಾರ್ಯಗಳನ್ನ ಜಾರಿಗೊಳಿಸಬೇಕಾಗುತ್ತೆ ಸರ್ಕಾರ. ಸಾಮಾನ್ಯವಾಗಿ ಆ ಶ್ರಮಶಕ್ತಿಯ ಗಾತ್ರವನ್ನ ಒಂದು ದೇಶದಲ್ಲಿ ಇರ್ತಕ್ಕಂತಹ ನಾವು 15ರಿಂದ 66 ವರ್ಷದ ಒಳಗಿರ್ತಕ್ಕಂಥವ್ರು, ಇತ್ಲಾಗೆ 14-15 ವರ್ಷದಿಂದ ಒಳಗಿರ್ತಕ್ಕಂಥವ್ರನ್ನ ಮಕ್ಕಳು ಅಂತ ಪರಿಗಣನೆ ಮಾಡಿದ್ರೆ 60 ವರ್ಷದ ಮೇಲ್ಪಟ್ಟಿರ್ತಕ್ಕಂಥವ್ರನ್ನ ನಾವು ವೃದ್ಧರು ಅಥವಾ ಹಿರಿಯ ನಾಗರಿಕರು ಅಂತೇಳಿ ಗುರುತು ಮಾಡ್ತಾರೆ. ಅಂದ್ರೆ ಅಲ್ಲಿ ಅವರು ಶ್ರಮವನ್ನ ಹಾಕ್ಲಿಕ್ಕೆ ಅಷ್ಟೊಂದು ಸಮರ್ಥರಲ್ಲ ಅಂತೇಳಿ ನಾವು ಅವ್ರ ಗಣನೆಗೆ ಮಾಡ್ಕೊಳ್ತೀವಿ. ಯಾವಾಗ 15ರಿಂದ 60 ವರ್ಷದ ಒಳಗೆ ವಯಸ್ಕರಿದ್ರೆ ಈ ವಯಸ್ಕತನವನ್ನ ನಾವು ಶ್ರಮ ಅಂದ್ರೆ ಅವರು ಶ್ರಮಜೀವಿಗಳು, ಅವರು ಕೆಲಸಗಾರರು ಅಂತೇಳಿ ಗುರುತು ಮಾಡ್ಕೊಂಡಿದ್ವಿ. ಯಾವ ದೇಶದಲ್ಲಿ 15ರಿಂದ 60 ವರ್ಷದ ಒಳಗಿನ ವಯೋಮಾನದವರು ಇರ್ತಾರೆ, ಸೊ ಆ ದೇಶದಲ್ಲಿ ಹೆಚ್ಚಿನ ಶ್ರಮಶಕ್ತಿ ಅನ್ನೋದು ಇರುತ್ತೆ. ಅದನ್ನ ಯಾವಾಗ ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ತಾರೆ ಆ ದೇಶ ಉತ್ಪಾದನೆಯಲ್ಲಿ ಏಕಸ್ವಾಮ್ಯವನ್ನ ಸಾಧಿಸುತ್ತೆ. ಹಾಗೇನೆ ಅದು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿಕ್ಕೂ ಸಹ ಅದು ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ಬೇಕು. ಅರ್ಥ ಆಗುತ್ತಲ್ಲ ಮಕ್ಕಳೇ? ರೈಟ್. ಇಲ್ಲಿ ಏನು ಯುವಕರು ಅಂತ ಹೇಳ್ತಿರ್ತೀವಿ, ಆ ಯುವಕರು ಕೆಲಸ ಮಾಡುವ ಸಾಮರ್ಥ್ಯವನ್ನ ಹೆಚ್ಚು ಗಳಿಸಿಕೊಂಡಿರ್ತಾರೆ. ಅದಕ್ಕೆ ನಾವು 60 ವರ್ಷ ರಿಟೈರ್ಡ್ ಮಾಡ್ಬಿಡ್ತೀವಲ್ಲ, ಯಾಕೆ ಅಂತ ಹೇಳಿದ್ರೆ ಅವರು ಕೆಲಸ ಮಾಡ್ಲಿಕ್ಕೆ ಬಹಳಷ್ಟು ಕಷ್ಟ ಪಡ್ತಕ್ಕಂತಹ ಸನ್ನಿವೇಶ ಇರ್ತಕ್ಕಂಥದ್ದು. ಹೆಚ್ಚಿನ ಯುವ ಜನತೆ ಇರ್ತಕ್ಕಂತಹ ರಾಷ್ಟ್ರಗಳು ಏನು ಹೆಚ್ಚಿನ ಶ್ರಮಶಕ್ತಿಯನ್ನ ಹೊಂದಿರ್ತವೆ. ಆ ಶ್ರಮಶಕ್ತಿಯನ್ನ ಸಮರ್ಪಕವಾಗಿ ಯಾವ ರಾಷ್ಟ್ರ ಬಳಕೆ ಮಾಡ್ಕೊಳ್ಳುತ್ತೋ ಆ ರಾಷ್ಟ್ರ ಅಭಿವೃದ್ಧಿಯನ್ನ ಹೊಂದುತ್ತೆ ಅಂತೇಳಿ ಈ ಮೂಲಕ ಹೇಳ್ಬೋದು. ಇಲ್ಲಿ ದೇಶದ ಉತ್ಪಾದನಾ ಸಾಮರ್ಥ್ಯ ಅನ್ನೋದು ಈ ಒಂದು ಶ್ರಮಶಕ್ತಿಯ ಗಾತ್ರದ ಮೇಲೆ ಅವಲಂಬಿಸಿರ್ತಕ್ಕಂಥದ್ದು. ಗೊತ್ತಾಯ್ತಲ್ಲ? ರೈಟ್. ಅದಕ್ಕೆ ನಾವು ಈ ಭಾರತದಲ್ಲಿ ನಮ್ಮ ಶ್ರಮಶಕ್ತಿಯ ರಚನೆ, ಯಾವ ದೇಶದಲ್ಲಿ ಯುವಕರ ಸಂಖ್ಯೆ ಅಥವಾ ಶ್ರಮಶಕ್ತಿಯ ಗಾತ್ರ ಹೆಚ್ಚಿರುತ್ತೋ ಆ ದೇಶದ ಉತ್ಪಾದನೆ ಹೆಚ್ಚಾಗತ್ತೆ ಅಂತ ಹೇಳಿ ತಿಳ್ಕೊಂಡು. ಆದ್ರೆ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತೆ ನಾವೇನು ಭಾರತದಲ್ಲಿ ಶ್ರಮಶಕ್ತಿಯ ರಚನೆ ಸಂಬಂಧಪಟ್ಟಂತೆ ನಾವು ಏನೆಲ್ಲ ವಿವರಣೆಯನ್ನ ನೋಡ್ತಾ ಹೋಗ್ಬೋದು. ಇಲ್ಲಿ ಯಾವ ರೀತಿ ಶ್ರಮಶಕ್ತಿ ರಚನೆ ಆಗಿದೆ ಅಂತ ತಿಳ್ಕೊಳ್ತಾ ಹೋದ್ರೆ ಇಲ್ಲಿ ಶ್ರಮಶಕ್ತಿಯ ರಚನೆ, ಅದರ ಗಾತ್ರ, ಆಮೇಲೆ ಲಿಂಗ ಮತ್ತು ಚಟುವಟಿಕೆ ಮತ್ತು ವಲಯ ಆಧಾರಿತ, ನಾವೇ ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ ಅಂತ ಕರಿತೀವಿ. ಸೊ ಆ ವಲಯ ಆಧಾರಿತ ಹಂಚಿಕೆಯ ಮೂಲಕ ನಾವು ಶ್ರಮಶಕ್ತಿಯ ರಚನೆಯನ್ನ ಅಧ್ಯಯನವನ್ನ ಮಾಡಬಹುದಾಗಿದೆ. ನಮ್ಮ ಭಾರತದಲ್ಲಿ ಈ ಶ್ರಮಶಕ್ತಿ ಮತ್ತು ಕಾರ್ಮಿಕರ ಏನಿದ್ದಾರೆ, ಈ ಕಾರ್ಮಿಕರ ಕುರಿತಾದ ಮಾಹಿತಿಯನ್ನ ನಾವು ಯಾವ್ದ್ರಿಂದ ತಿಳ್ಕೊಳ್ತೀವಿ ಮಕ್ಕಳೇ? ಆ ದೇಶದಲ್ಲಿ, ನಮ್ಮ ದೇಶದಲ್ಲಿ ಜನಸಂಖ್ಯೆಯ ಗಾತ್ರ ಎಷ್ಟಿದೆ, ಯಾವ್ಯಾವ ವಯಸ್ಸಿನವರು ಎಷ್ಟೆಷ್ಟಿದ್ದಾರೆ, ಹೌದಲ್ಲ? ಸೊ ಎಷ್ಟೆಷ್ಟು ಜನ ಕೂಲಿ ಕಾರ್ಮಿಕರಿದ್ದಾರೆ, ಎಷ್ಟು ಜನ ನಿರುದ್ಯೋಗಿಗಳಿದ್ದಾರೆ, ಇವೆಲ್ಲವನ್ನ ನಾವು ತಿಳ್ಕೊಳ್ಳೋದು ಯಾವ್ದ್ರಲ್ಲಪ್ಪ ಅಂತ ಹೇಳಿದ್ರೆ, ಯಾವ್ದ್ರಲ್ಲಿ ಹೇಳ್ತಿರಲ್ಲ, ಯಾವ್ದ್ರಲ್ಲಿ ತಿಳ್ಕೊಳ್ತೀವಿ? ವೆರಿ ಗುಡ್. ಯಾವ್ದ್ರಲ್ಲಿ? 10 ವರ್ಷಕ್ಕೊಂದ್ಸರಿ ನಾವು ಮಾಡ್ತೀವಿ ಏನನ್ನ? ಜನಗಣತಿಯನ್ನ, ಹೌದಲ್ಲ? ಸೊ ಆ ಜನಗಣತಿಯ ಆಧಾರದ ಮೇಲೆ ನಾವು ಈ ಎಲ್ಲ ಅಂಶಗಳನ್ನ, ಮಾಹಿತಿಯನ್ನು ಬಳಸಿ ನಮ್ಮ ಭಾರತದ ಶ್ರಮಶಕ್ತಿಯ ಸಂರಚನೆಯನ್ನ ನಾವು ಅಧ್ಯಯನವನ್ನ ಮಾಡಬಹುದು. ಬರ್ರಿ ನೋಡ್ತಾ ಹೋಗೋಣ ನಮ್ಮ ಭಾರತದ ಶ್ರಮಶಕ್ತಿಯ ರಚನೆ ಹೇಗಿದೆ.
ಸೊ ಮೊದಲನೇದಾಗಿ ಶ್ರಮಶಕ್ತಿಯ ಗಾತ್ರ. ಶ್ರಮಶಕ್ತಿಯ ಗಾತ್ರ ಇಲ್ಲಿ ನಾವು 2011 ಜನಗಣತಿಯ ಪ್ರಕಾರ ನಮ್ಮ ಭಾರತದಲ್ಲಿರ್ತಕ್ಕಂತಹ ಒಟ್ಟು ಜನರಲ್ಲಿ 39.8 ಜನ ಕೆಲಸಗಾರರು ಅಂತೇಳಿ ನಾವು ಗುರುತು ಮಾಡಿದ್ವಿ. ಕೆಲಸಗಾರರು ಅಂತ ಗುರುತು ಮಾಡಿದ್ವಿ. ಸೊ ಇನ್ನು ಎಷ್ಟು ಉಳಿತು? 39.8 ಅಂದ್ರೆ ಒಂದು 40% ಅಂತ ಇಟ್ಕೊಂಡ್ರೆ ಇನ್ನು ಎಷ್ಟು ಉಳಿತು? 100ರಲ್ಲಿ ಇನ್ನು 60 ಭಾಗ ಅಲ್ವಾ? ಇನ್ನು 60% ನಷ್ಟು ಜನರು ನಿರುದ್ಯೋಗವನ್ನ ಅಥವಾ ಏನು ಅರೆ ನಿರುದ್ಯೋಗ ಅಥವಾ ಅವಲಂಬಿ ಸ್ಥಿತಿಯನ್ನ ಹೊಂದಿರತಕ್ಕಂಥವ್ರು. ಅವಲಂಬಿ ಸ್ಥಿತಿ ಅಂದ್ರೆ ಈ 40% ಜನರನ್ನ 60% ಜನರು ಅವಲಂಬಿಸಿರ್ತಕ್ಕಂಥದ್ದು ಅಂತ ನಮ್ಗೆ ತಿಳಿತು. ಹೌದಲ್ಲ? ರೈಟ್. ಇನ್ನ ತದನಂತರ ನಾವು ಬಹಳಷ್ಟು ಜನರು ನಿರುದ್ಯೋಗವನ್ನು ಹೊಂದಿರತಕ್ಕಂಥದ್ದು, ಆರೋಗ್ಯ ನಿರುದ್ಯೋಗವನ್ನು ಹೊಂದಿರತಕ್ಕಂತಹ ಸಮಸ್ಯೆಯಿಂದ ಬಳಲ್ತಾ ಇದಾರೆ ಅಥವಾ ಇದಾರೆ ಅನ್ನೋದು ನಮ್ಗೆ ಈ ಮೂಲಕ ಗೊತ್ತಾಗ್ತಾ ಹೋಗುತ್ತೆ. ಆದ್ರೆ ಇಲ್ಲಿ 2001ರಿಂದ 2011 ಅವಧಿಯಲ್ಲಿ ಕಾರ್ಮಿಕರ ಸಂಖ್ಯೆ ಇದೆ, ಇದು 40.2 ಕೋಟಿಯಿಂದ 48.2 ಕೋಟಿಗೆ ಹೆಚ್ಚಳ ಆಗಿರ್ತಕ್ಕಂಥದ್ದು. ಸುಮಾರು 8 ಕೋಟಿಯಷ್ಟು ಜನರು ಹೆಚ್ಚಾಗಿರ್ತಕ್ಕಂಥದ್ದು. ಅಂದ್ರೆ ಯಾಕಪ್ಪ ಅಂತಂದ್ರೆ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ? ಉದ್ಯೋಗಸ್ಥರ ಸಂಖ್ಯೆ ಇದೆ, ಆದ್ರೆ ನಮ್ಮಲ್ಲಿ ಉದ್ಯೋಗದ ಸಮಸ್ಯೆ, ನಿರುದ್ಯೋಗವನ್ನ ಎದುರಿಸ್ತಕ್ಕಂಥವ್ರು ಹೆಚ್ಚಾಗಿದ್ದಾರೆ ಅಂತೇಳಿ ಹೇಳ್ಬೋದು. ಸೊ ಆಗ ಏನ್ ಮಾಡ್ಬೇಕು ಸರ್ಕಾರ? ನಿರುದ್ಯೋಗಿಗಳಾದವ್ರಿಗೆ ಉದ್ಯೋಗವನ್ನ ಕೊಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ರೂಪಿಸಬೇಕಾಗುತ್ತೆ. ಅನೇಕ ಕಾರ್ಯಕ್ರಮಗಳು ಇದಾವೆ. ನಾವು ಕಳೆದ ತರಗತಿಯಲ್ಲೂ ಸಹ ಬಡತನ ಮತ್ತು ಹಸಿವಿನಲ್ಲಿ ಬಡತನ ನಿರ್ಮೂಲನಾ ಕ್ರಮದಲ್ಲಿ ನಾವು ಈಗಾಗಲೇ ಆ ಒಂದು ಕಾರ್ಯವನ್ನ ಹೇಗ್ ಮಾಡಿದ ಸರ್ಕಾರಗಳು ಯಾವೆಲ್ಲ ಯೋಜನೆಗಳನ್ನು ಜಾರಿಗೆ ತಂದು ಜನರಿಗೆ ಉದ್ಯೋಗವನ್ನ ಕೊಡಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾವೆ ಅಂತೇಳಿ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಸೊ ಆ ಮೂಲಕ ನಾವು ಇನ್ನೂ ಹೆಚ್ಚಿನ ಯಾವ್ಯಾವ ಕಾರ್ಯಕ್ರಮಗಳಿದಾವೆ ಅಂತ ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಶ್ರಮಶಕ್ತಿಯ ಲಿಂಗ ಸಂರಚನೆ. ಲಿಂಗ ಪುರುಷ ಮತ್ತು ಮಹಿಳೆ ಅಂತೇಳಿ ನಾವು ವಿಭಾಗ, ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ. ರೈಟ್. ಇಲ್ಲಿ ಶ್ರಮಶಕ್ತಿಯ ಲಿಂಗ ಸಂರಚನೆಯು ಸಹ ಬಹಳ ಮುಖ್ಯವಾಗಿರ್ತದೆ. ಇದರ ಮೂಲಕವೂ ಸಹ ನಾವು ಶ್ರಮಶಕ್ತಿಯ ರಚನೆಯನ್ನ ನಮ್ಮ ಭಾರತದಲ್ಲಿ ತಿಳಿಬಹುದು. ನಮ್ಮ ಭಾರತದಲ್ಲಿ ಪುರುಷರಿಗೆ ಹೋಲಿಸ್ಕೊಂಡ್ರೆ ಮಹಿಳೆಯರು ಹೆಚ್ಚು ಉದ್ಯೋಗಿಗಳಾಗಿಲ್ಲ ಅನ್ನೋದು ಕಂಡು ಬರುತ್ತೆ. ಪುರುಷರಿಗೆ ಹೋಲಿಸ್ಕೊಂಡ್ರೆ ಮಹಿಳೆಯರಲ್ಲಿ ಕಾರ್ಮಿಕರ ಪ್ರಮಾಣ ಎಷ್ಟಿದೆಪ್ಪ ಅಂದ್ರೆ 35% ಅಷ್ಟೇ. 2011 ಜನಗಣತಿ ಏನಿದೆ, ಸೊ 2001 ಮತ್ತು 2011 ನಡುವೆ ಶ್ರಮಶಕ್ತಿ ಎಷ್ಟಿದೆ? ಮಹಿಳೆಯರದ್ದು ಕೇವಲ 35% ನಷ್ಟು ಮಹಿಳೆಯರು ಮಾತ್ರ ತಮ್ಮ ಶ್ರಮಶಕ್ತಿಯನ್ನ ಬಳಸ್ತಾ ಇದ್ದಾರೆ. ಅಂದ್ರೆ ಕೆಲಸದಲ್ಲಿ ಭಾಗವಹಿಸುವಂತಹ ಮಹಿಳೆಯರ ಪ್ರಮಾಣ ಪುರುಷರಿಗಿಂತ ಕಡಿಮೆ ಇದೆ. ಪುರುಷರಿಗಿಂತ ಕಡಿಮೆ ಇರ್ತಕ್ಕಂಥದ್ದು. ಇಲ್ಲಿ ಯಾಕೆ ಪುರುಷರಿಂದ ಕಡಿಮೆ ಇದೆ ಅಂದ್ರೆ ನಮ್ಮಲ್ಲಿ ಒಂದು ಮೂಢನಂಬಿಕೆ ಅಂತ ಹೇಳ್ಬೋದ. ಮಹಿಳೆಯರು ಕೇವಲ ಮನೆ ಕೆಲಸಗಳಿಗೆ ಮಾತ್ರ ಸೀಮಿತ ಮಾಡ್ಕೊಂಡ್ಬಿಟ್ಟಿದ್ವಿ. ಹೌದಾ? ಸೊ ಅವೆಲ್ಲ ತಪ್ಪು ಕಲ್ಪನೆ. ಇವತ್ತಿನ ದಿನಗಳಲ್ಲಿ ಮಹಿಳೆಯರನ್ನ ಗಮನಿಸಿದ್ರೆ ಅನೇಕ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ಅವರು ತಮ್ಮ ಅಸ್ತಿತ್ವವನ್ನ ಕಂಡುಕೊಂಡಿರ್ತಕ್ಕಂಥದ್ದು, ತಮ್ಮ ಕಾರ್ಯಗಳನ್ನ ನಿರ್ವಹಿಸ್ತಾ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಯಾವ್ದ್ರಲ್ಲಿ ಪೊಲೀಸ್ ಆಗಿದ್ದಾರೆ, ಏನು DC ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ನರ್ಸಸ್ ಆಗಿದ್ದಾರೆ, ಮಿಲಿಟರಿಯಲ್ಲಿ ಸೇರಿರ್ತಕ್ಕಂಥದ್ದು, ಪೊಲೀಸ್ನವರಾಗಿದ್ದಾರೆ, ಡ್ರೈವರ್ಸ್ ಆಗಿದ್ದಾರೆ, ಕಂಡಕ್ಟರ್. ಯಾವುದು ಸಾಧ್ಯ ಇಲ್ಲ ಅನ್ನಂಗಿಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಸಹ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾರೆ. ಸೊ ಅಂತಹ ಅವಕಾಶಗಳನ್ನ ಅವ್ರಿಗೆ ಕೊಡ್ಬೇಕಂದ್ರೆ ಸೂಕ್ತವಾಗಿರ್ತಕ್ಕಂತಹ ಅವಕಾಶಗಳು ಇಲ್ಲದಿರ್ತಕ್ಕಂತಹ ಸನ್ನಿವೇಶದಿಂದ ಅವರು ಏನು ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಕೊರತೆಯನ್ನ ನಾವು ಕಾಣಬಹುದು. ರೈಟ್. ಹಾಗಾಗಿ ನಾವು ಅವ್ರನ್ನ ಗುರುತು ಮಾಡಿ ಇಂತಹ ಕಾರ್ಯಗಳನ್ನ ಮಾಡ್ಲಿ ಅಂತೇಳಿ ನಾವು ತೋರಿಸ್ಬೇಕಾಗಿದೆ. ಸೊ ಹಾಗಾಗಿನೇ ನಮ್ಮಲ್ಲಿ ಶ್ರಮಶಕ್ತಿಯ ಗಾತ್ರ ಏನಿದೆ ಇದು ಲಿಂಗದಲ್ಲಿ ಅಸಮಾನತೆಯನ್ನ ಕಾಣಬಹುದು. ಇನ್ನು ಮೂರನೇದು ಶ್ರಮಶಕ್ತಿಯ ಔದ್ಯೋಗಿಕ ಮತ್ತು ವಲಯವಾರು ಸಂರಚನೆ. ಶ್ರಮಶಕ್ತಿಯ ಔದ್ಯೋಗಿಕ ಮತ್ತು ವಲಯವಾರು ಸಂರಚನೆ. ಇಲ್ಲಿ ಇದರ ಅರ್ಥ ಏನು? ಔದ್ಯೋಗಿಕ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಮತ್ತು ವಲಯವಾರು ನಾವೇನು ಕೃಷಿ
ಉದ್ದಿಮೆಗಳು ಮತ್ತು ಸೇವಾ ಕ್ಷೇತ್ರಗಳು ಏನಿದ್ದಾವೆ, ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ ಆಧಾರದ ಮೇಲೂ ಸಹ ಈ ಕಾರ್ಮಿಕರ ಪ್ರಮಾಣ ಏನಿದೆ, ಸೊ ಅವುಗಳನ್ನ ಆಧರಿಸಿ ನಾವು ಅಧ್ಯಯನವನ್ನ ಮಾಡಬಹುದಾಗಿದೆ. ಇಲ್ಲಿ 2011ರವರೆಗೂ ಏನಿದೆ, ಸೊ ಎಷ್ಟು ಸ್ವತಂತ್ರ ಬಂದ್ರೆ ಅಷ್ಟು ವರ್ಷಗಳಾದ್ರೂ ಸಹ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದ ಕಾರ್ಮಿಕರು ಪ್ರಾಥಮಿಕ ವಲಯ ಏನಿದೆ, ಕೃಷಿ ಮತ್ತು ಕೃಷಿ ಸಂಬಂಧಿ ಚಟುವಟಿಕೆಗಳಲ್ಲೇ ಹೆಚ್ಚಿನ ಜನ ಅದರಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥದ್ದನ್ನ ಗಮನಿಸಬಹುದು. ನಾವಿಲ್ಲೇನು ಪ್ರಾಥಮಿಕ ವಲಯ, ತೃತೀಯ ವಲಯ, ಏನು ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ ಅಂತ ಕರಿತೀವಿ. ಇಲ್ಲಿ ಪ್ರಾಥಮಿಕ ವಲಯ ಅಂತ ಹೇಳಿದ್ರೆ ಪ್ರಾಥಮಿಕ ಇದನ್ನ ಕೃಷಿ, ದ್ವಿತೀಯ ಕೈಗಾರಿಕೆ ಅಥವಾ ಉದ್ದಿಮೆ, ತೃತೀಯ ಸೇವೆ. ಸೊ ಈ ರೀತಿಯಲ್ಲಿ ವರ್ಗೀಕರಣ ಮಾಡ್ತೀವಿ. ಪ್ರಾಥಮಿಕ ವಲಯ ಅಂದ್ರೆ ಕೃಷಿ ಮತ್ತು ಕೃಷಿ ಸಂಬಂಧಿ ಚಟುವಟಿಕೆಗಳು, ದ್ವಿತೀಯ ವಲಯ ಅಂದ್ರೆ ಕೈಗಾರಿಕೆ ಅಥವಾ ಉದ್ದಿಮೆಗಾರಿಕೆ ಅಂತ ಕರಿತೀವಿ, ಉದ್ಯಮ ವಲಯ ಅಂತ ಕರಿತೀವಿ. ಸೊ ತೃತೀಯ ವಲಯ ಸೇವಾ ವಲಯ ಅಂತ ಕರಿತೀವಿ. ಸೇವಾ ವಲಯದಲ್ಲಿ ನಾವೇನು ಬ್ಯಾಂಕಿಂಗು, ಶಿಕ್ಷಣ, ಆರೋಗ್ಯ, ಸಾರಿಗೆ, ಸಂಪರ್ಕ ಇವೆಲ್ಲವೂ ಸಹ ಸೇವಾ ವಲಯದ ಅಡಿಯಲ್ಲಿ ಬರ್ತಕ್ಕಂತಹ ಒಂದು ಅಂಶಗಳು ಅಂತ ಹೇಳಿ ಹೇಳ್ಬೋದು. ಸೊ ಇವುಗಳ ಆಧಾರದ ಮೇಲೆ ನಾವು ಈ ಒಂದು ಶ್ರಮಶಕ್ತಿಯ ಸಂರಚನೆಯನ್ನ ಹೇಗೆ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಿಮ್ಮ ಪುಸ್ತಕದಲ್ಲಿ ಒಂದು ಕೋಷ್ಟಕ ಇದೆ, ಭಾರತದಲ್ಲಿ ಕೆಲಸಗಾರರ ವಲಯವಾರು ವರ್ಗೀಕರಣ 2011ರಲ್ಲಿ ಇರ್ತಕ್ಕಂತಹ ಮಾಹಿತಿಯಂತೆ ತಿಳಿಸ್ತಾ ಹೋಗ್ತಾರೆ. ಆ ಕೋಷ್ಟಕವನ್ನ ಒಮ್ಮೆ ನೀವು ನೋಡ್ಕೊಂಡು ಬರ್ರಿ. ಸೊ ಅದನ್ನ ವಿವರಣೆಯನ್ನ ಆ ಕೋಷ್ಟಕದ ಆಧಾರದ ಮೇಲೆ ನಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಅದನ್ನ ತಿಳಿತಾ ಹೋಗೋಣ. ಎಸ್, ಇಲ್ಲಿ ಕೋಷ್ಟಕ ಇದರಲ್ಲಿ ನೋಡ್ತಾ ಹೋದ್ರೆ ಭಾರತದಲ್ಲಿ ಕೆಲಸಗಾರರ ವಲಯವಾರು ವರ್ಗೀಕರಣ 2011. ವಲಯ ಯಾವ್ದಪ್ಪ ಅಂದ್ರೆ ಪ್ರಾಥಮಿಕ, ದ್ವಿತೀಯ ಮತ್ತು ತೃತೀಯ, ಕೊನೆಯದಾಗಿ ಒಟ್ಟಿದೆ. ವಾಸ್ತವ್ಯ ಸ್ಥಳ ಮತ್ತು ಲಿಂಗದ ಆಧಾರದಲ್ಲಿ ವರ್ಗೀಕರಣವನ್ನ ಮಾಡಲಾಗಿದೆ. ಗ್ರಾಮೀಣ ಭಾಗದಲ್ಲಿ ನಾವು ಪ್ರಾಥಮಿಕ ವಲಯದಲ್ಲಿ 2011ರ ವರದಿಯಂತೆ 66.6% ಜನ ಒಂದು ಪ್ರಾಥಮಿಕ ವಲಯದಲ್ಲಿ ಕೆಲಸವನ್ನು ನಿರ್ವಹಿಸತಕ್ಕಂಥವ್ರು. ನಗರ ಪ್ರದೇಶದಲ್ಲಿ 9% ಮಾತ್ರ. ಅದರಲ್ಲಿ ಪುರುಷರು 43.6%, ಇನ್ನು ಮಹಿಳೆಯರು 62.8% ನಷ್ಟು ಕಾರ್ಯವನ್ನ ನಿರ್ವಹಿಸತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಒಟ್ಟು 48.9% ಜನ, ಅಂದ್ರೆ 100ರಲ್ಲಿ 48.9% ಜನ ಪ್ರಾಥಮಿಕ ವಲಯಗಳಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಪ್ರಾಥಮಿಕ ವಲಯ ಅಂದ್ರೆ ಕೃಷಿ ಮತ್ತು ಕೃಷಿ ಸಂಬಂಧಿ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು. ಇದು ಪ್ರಾಥಮಿಕ ವಲಯದಲ್ಲಿ 2011ರಲ್ಲಿ ಇರ್ತಕ್ಕಂತಹ ಅಂಕಿಅಂಶ. ಅಂದ್ರೆ ಗೊತ್ತಾಗುತ್ತೆ ನಮಗೆ ಪ್ರಾಥಮಿಕ ವಲಯದಲ್ಲಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಕೃಷಿ ಸಂಬಂಧಿ ಚಟುವಟಿಕೆಗಳನ್ನ ನಿರ್ವಹಿಸಿರ್ತಕ್ಕಂಥದ್ದು, ನಗರ ಪ್ರದೇಶದಲ್ಲಿ ಕಡಿಮೆ. ಅದರಲ್ಲೂ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚಾಗಿ ಕೃಷಿ ಚಟುವಟಿಕೆಗಳಲ್ಲಿ ಮತ್ತು ಕೃಷಿ ಸಂಬಂಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥದ್ದನ್ನ ನಾವು ಈ ಒಂದು ಅಂಕಿಅಂಶದ ಆಧಾರದ ಮೇಲೆ ತಿಳ್ಕೊಂಡ್ವಿ. ಇನ್ನು ದ್ವಿತೀಯ ವಲಯದಲ್ಲಿ ಏನ್ ಕೈಗಾರಿಕೆ ಮತ್ತು ಅಥವಾ ಉದ್ದಿಮೆ ಅಂತ ಏನ್ ಕರಿತೀವಿ, ಈ ವಲಯದಲ್ಲಿ ಗ್ರಾಮೀಣ ಭಾಗದಲ್ಲಿ 16%, ನಗರ ಪ್ರದೇಶದಲ್ಲಿ 31% ನಷ್ಟು ಜನರು ಅದನ್ನ ಅವಲಂಬಿಯಾಗಿರೋದು. ಸೊ ಈ ಲಿಂಗದ ಆಧಾರವನ್ನು ನೋಡಿದ್ರೆ 25.9% ಪುರುಷರು, 20% ಮಹಿಳೆಯರು, ಒಟ್ಟು 24.3% ನಷ್ಟು ಜನ ದ್ವಿತೀಯ ವಲಯದಲ್ಲಿ ನಿರತರಾಗಿರ್ತಕ್ಕಂಥವು, ಅಂದ್ರೆ ಆ ವಲಯವನ್ನ ಅವಲಂಬಿಸಿರ್ತಕ್ಕಂಥವ್ರು ಅಂತ ನೋಡ್ತಾ ಹೋಗ್ತೀವಿ. ನಗರ ಪ್ರದೇಶಗಳಲ್ಲಿ ಹೆಚ್ಚು ಕೈಗಾರಿಕಾ ವಲಯಗಳಿರೋದ್ರಿಂದ ಹೆಚ್ಚಾಗಿ ಕೈಗಾರಿಕೆಗಳಲ್ಲಿ ಕಾರ್ಯವನ್ನ ನಿರ್ವಹಿಸ್ತಕ್ಕಂಥವ್ರು ಹೆಚ್ಚು. ಅದರಲ್ಲಿ ಪುರುಷರು ಹೆಚ್ಚಾಗಿದೆ, 25.9% ಪುರುಷರಿದ್ರೆ 20% ನಷ್ಟು ಮಹಿಳೆಯರು ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಇನ್ನು ತೃತೀಯ ವಲಯದಲ್ಲಿ 17.4% ನಷ್ಟು ಗ್ರಾಮೀಣ ಭಾಗದವರಿದ್ರೆ 60% ನಷ್ಟು ನಗರ ಪ್ರದೇಶಗಳಲ್ಲಿ ಇರ್ತಕ್ಕಂಥದ್ದು. ಒಟ್ಟು ಅದರಲ್ಲಿ ಪುರುಷ ಲಿಂಗಕ್ಕೆ ಆಧಾರದ ಮೇಲೆ ಹೋದ್ರೆ 30.5% ಪುರುಷರು,
17.2% ಮಹಿಳೆಯರು ಸೇವಾ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲಿ ಒಟ್ಟು 26.8% ನಷ್ಟು ಒಂದು ಸೇವಾ ವಲಯದಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ರಿ ಗಮನಿಸ್ರಿ. ಆ ಸೇವಾ ವಲಯ ಏನಿದೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಕೃಷಿ ಮತ್ತು ಕೃಷಿ ಸಂಬಂಧಿ ಚಟುವಟಿಕೆ ಹೆಚ್ಚಾಗಿ ಕಂಡು ಬಂದ್ರೆ, ಇಲ್ಲಿ ತೃತೀಯ ವಲಯ ಸೇವಾ ವಲಯ ಏನಿದೆ ಇದರಲ್ಲಿ ನಗರ ಪ್ರದೇಶದಲ್ಲಿ 60% ನಷ್ಟು ಜನರು ಸೇವಾ ಕ್ಷೇತ್ರದ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಹೆಚ್ಚು ಕಡಿಮೆ ಏನು ನೋಡ್ತಾ ಹೋಗ್ತೀವಿ ಅಂದ್ರೆ ಕೃಷಿಗೆ ಹೆಚ್ಚಿನ ಜನರು ಅವಲಂಬಿಸಿರ್ತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ತೀವಿ. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಯೇ ಪ್ರಮುಖ ಉದ್ಯೋಗ ಆಗಿದೆ, ಆದ್ರೆ ನಗರ ಪ್ರದೇಶಗಳಲ್ಲಿ ಸೇವಾ ವಲಯವು ಅತ್ಯಂತ ಪ್ರಮುಖ ಆಗಿರ್ತಕ್ಕಂಥದ್ದು. ಅದರಲ್ಲೂ ಮಹಿಳೆ ಮತ್ತು ಪುರುಷರ ನಡುವೆ ನೋಡ್ತಾ ಹೋದ್ರೆ ಅಧಿಕ ಪ್ರಮಾಣದ ಪುರುಷರು ಉದ್ದಿಮೆ ಹಾಗೂ ಸೇವಾ ಕ್ಷೇತ್ರದಲ್ಲಿ ತೊಡಗಿದ್ದಾರೆ. ನೀವು ಅದನ್ನು ಕೋಷ್ಟಕ ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗ್ತಾ ಇದೆ ಮಕ್ಕಳೇ. ಪುರುಷರು ಉದ್ದಿಮೆ ಹಾಗೂ ಸೇವಾ ಕ್ಷೇತ್ರದಲ್ಲಿ ಹೆಚ್ಚಾಗಿದ್ರೆ ಮಹಿಳೆಯರು ಹೆಚ್ಚಿನ ಪ್ರಮಾಣದವರು ಕೃಷಿಯಲ್ಲಿಯೇ ಕೆಲಸವನ್ನ ನಿರ್ವಹಿಸ್ತಕ್ಕಂಥವ್ರು. ಈ ಕಾರ್ಮಿಕರ ಹಂಚಿಕೆಯು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಮಹಿಳೆಯರಿಗಾಗಿ ಕೃಷಿಯೇತರ ಉದ್ಯೋಗಗಳನ್ನ ನಿರ್ಮಿಸುವ ಅಗತ್ಯತೆಯನ್ನ ತೋರಿಸ್ತಾ ಇದೆ. ಇದರಿಂದ ಒಟ್ಟಾರೆ ಆದಾಯ ಸೃಷ್ಟಿ ಅಧಿಕವಾಗಿ ಬಡತನ ಕಡಿಮೆ ಆಗುತ್ತೆ ಅಂತೇಳಿ ಈ ಮೂಲಕ ಹೇಳ್ಬೋದು. ಅರ್ಥ ಆಯ್ತಲ್ಲ ಮಕ್ಕಳೇ ಕೋಷ್ಟಕ? ರೈಟ್. ಕೋಷ್ಟಕದ ಬಗ್ಗೆ ನಿಮಗೆ ಇಷ್ಟು ಮಾಹಿತಿಯನ್ನು ನಾನು ತಿಳಿಸ್ಲಿಕ್ಕೆ ಬಯಸ್ತೀನಿ. ಮತ್ತೊಮ್ಮೆ ಈ ಕೋಷ್ಟಕವನ್ನ ನೀಟಾಗಿ ಅಧ್ಯಯನವನ್ನ ಮಾಡಿದ್ರೆ ಗೊತ್ತಾಗುತ್ತೆ ಕೃಷಿ ಕ್ಷೇತ್ರ ಮತ್ತು ಕೈಗಾರಿಕಾ ಕ್ಷೇತ್ರ ಹಾಗೂ ಸೇವಾ ವಲಯ ಯಾವ ರೀತಿಯ ಅಂಕಿಅಂಶವನ್ನ ಹೊಂದಿರತಕ್ಕಂಥದ್ದು, ಯಾವುದನ್ನ ನಾವು ಹೆಚ್ಚಾಗಿ ನಿರ್ವಹಣೆ ಮಾಡಬಹುದು ಅನ್ನೋದನ್ನ ನಮ್ಗೆ ತಿಳಿಸ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ಇಷ್ಟು ನಾವು ಶ್ರಮಶಕ್ತಿಯ ಔದ್ಯೋಗಿಕ ಮತ್ತು ವಲಯವಾರು ಸಂರಚನೆಯ ಅಡಿಯಲ್ಲಿ ತಿಳಿಸ್ತಾ ಹೋಗುವುದು. ಅರ್ಥ ಆಯ್ತು ಇಷ್ಟು? ರೈಟ್. ಇನ್ನು ನಾವು ಕೊನೆಯದಾಗಿ ಈ ಒಂದು ಭಾರತದಲ್ಲಿ ಶ್ರಮಶಕ್ತಿಯ ರಚನೆಯ ಅಂಶಗಳಲ್ಲಿ ಕೊನೆಯದಾಗಿ ಕಾರ್ಮಿಕರ ಸಂಘಟಿತ ಹಾಗೂ ಅಸಂಘಟಿತ ವಲಯದ ಹಂಚಿಕೆ ಅನ್ನೋ ವಿಚಾರವಾಗಿ ತಿಳಿಸ್ತಾ ಹೋದ್ರೆ ಗೊತ್ತಾಗುತ್ತೆ. ಏನಿದು ಸಂಘಟಿತ ಮತ್ತು ಅಸಂಘಟಿತ? ಇಲ್ಲಿ ಉದ್ಯೋಗವನ್ನ ನಿಯಮಗಳನ್ನ ಆಧರಿಸಿ ಕಾರ್ಮಿಕರನ್ನ ನಾವೇನ್ ಮಾಡಿದ್ವಿ, ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು ಅಂತೇಳಿ ವಿಭಾಗವನ್ನ ಮಾಡಿದ್ವಿ. ರೈಟ್? ಅರ್ಥ ಆಯ್ತಲ್ಲ? ಏನ್ ಅರ್ಥ ಆಯ್ತು? ನಿಯಮಗಳ ಆಧಾರದ ಮೇಲೆ ಸಂಘಟಿತ ಮತ್ತು ಅಸಂಘಟಿತ ವಲಯಗಳು ಅಂತೇಳಿ ನಾವು ವಿಭಾಗವನ್ನ ಮಾಡಿದ್ವಿ. ಯಾವೆಲ್ಲ ನಿಯಮಗಳು, ಅವ್ರನ್ನ ಯಾಕೆ ಯಾವ ರೀತಿಯಲ್ಲಿ ವಿಂಗಡಣೆಯನ್ನ ಮಾಡಿದೀವಿ ಅಂತ ನೋಡಿದ್ರೆ, ಇಲ್ಲಿ ದೇಶದ ಕಾನೂನು ರೀತಿಯ ನೋಂದಾಯಿತ ಉದ್ದಿಮೆಗಳನ್ನ ಏನ್ ಮಾಡ್ತೀವಿ ನಾವು ಸಂಘಟಿತ ವಲಯ ಅಂತ ಕರೆದ್ರೆ, ಯಾವುದೇ ರೀತಿಯ ನೋಂದಣಿ ಮಾಡದ ಉದ್ದಿಮೆಗಳನ್ನ ಅಂದ್ರೆ ಆ ಉದ್ದಿಮೆಗಳನ್ನ ಅಸಂಘಟಿತ ವಲಯ ಅಂತ ಕರೀತೀವಿ. ಕಾನೂನು ರೀತ್ಯ ನೋಂದಣಿ ಮಾಡಿಸಿಕೊಂಡ ವಲಯವನ್ನ ಸಂಘಟಿತ ವಲಯ ಅಂತ ಕರೆದ್ರೆ, ಯಾವುದೇ ರೀತಿಯ ನೋಂದಣಿ ಮಾಡದ ಉದ್ದಿಮೆಗಳನ್ನ ಅಸಂಘಟಿತ ವಲಯ ಅಂತ ಕರೀತೀವಿ. ಈ ಸಂಘಟಿತ ಮತ್ತು ಅಸಂಘಟಿತ ಅಂದ್ರೆ ನಿಮ್ಗೆ ಎಕ್ಸಾಂಪಲ್ ನಾವು ಕೊಡ್ಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿಯ ನಿಗದಿತ ಕೂಲಿ ಇರುತ್ತೆ. ಸಂಘಟಿತ ವಲಯಗಳಲ್ಲಿ ನಿಗದಿತ ಕೂಲಿ ಅನ್ನೋದಿರುತ್ತೆ, ಅಂದ್ರೆ ನಿಗದಿತ ವೇತನ ಅನ್ನೋದಿರುತ್ತೆ. ವೈದ್ಯಕೀಯ ಭತ್ಯೆಗಳಿರುತ್ತೆ. ಈಗ 10ನೇ ತರಗತಿಯಲ್ಲಿ ಬಂದ್ರೆ ಗೊತ್ತಾಗತ್ತೆ ಸಂಘಟಿತ ದುಡಿಮೆ ಮತ್ತು ಆರ್ಥಿಕ ಜೀವನ, ಅಂದ್ರೆ ದುಡಿಮೆ ಅಂತ ಒಂದು ಅಧ್ಯಾಯ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಸಂಪೂರ್ಣ ವಿವರಣೆ ಕೊಡುತ್ತೆ. ಸಂಘಟಿತ ವಲಯ ಅಂದ್ರೇನು, ಅಸಂಘಟಿತ ವಲಯ ಅಂದ್ರೇನು, ಸಂಘಟಿತ ವಲಯಕ್ಕೂ ಮತ್ತು ಅಸಂಘಟಿತ ವಲಯಕ್ಕೂ ಇರತಕ್ಕಂತಹ ವ್ಯತ್ಯಾಸಗಳು ಏನೇನು ಅನ್ನೋದನ್ನ ನೋಡ್ತಾ ಹೋದ್ರೆ ನಾವು ಈಗ ಸ್ವಲ್ಪ ತಿಳ್ಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಇಲ್ಲಿ ಸಂಘಟಿತ ವಲಯದಲ್ಲಿ ನಿಗದಿತ ವೇತನ ಅನ್ನೋದಿರುತ್ತೆ, ಸಮಯ ನಿಗದಿಪಡಿಸಿದ ಸಮಯ ಅನ್ನೋದು ಇರುತ್ತೆ, ಹಾಗೆ ಆರೋಗ್ಯದ ಭದ್ರತೆ ಅನ್ನೋದು ಹೆಚ್ಚಾಗಿ ಇರ್ತಕ್ಕಂಥದ್ದು, ಕೆಲಸದ ಭದ್ರತೆಯೂ ಸಹ ಇರ್ತಕ್ಕಂಥದ್ದು. ಸೊ ಹಿಂಗೆ ಅನೇಕ ರೀತಿಯ ಸೌಲಭ್ಯಗಳನ್ನ, ವಿಮಾ ಸೌಲಭ್ಯಗಳನ್ನು ಸಹ ಹೊಂದಿರ್ತಕ್ಕಂಥದ್ದು ಸಂಘಟಿತ ವಲಯ. ಇನ್ನು ಅಸಂಘಟಿತ ವಲಯ ಅಂತ ಹೇಳಿದ್ರೆ ನಾವ್ ಯಾರನ್ನೆಲ್ಲ ಸಂಘಟಿತ ವಲಯಕ್ಕೆ ಎಕ್ಸಾಂಪಲ್ಸ್ ಅಂದ್ರೆ ನಾವು ಕೊಡ್ಕೋಬಹುದು. ಶಿಕ್ಷಕರು, ಸರ್ಕಾರಿ ನೌಕರರು ಅಂತ ಏನ್ ಹೇಳ್ತೀವಿ, ಸರ್ಕಾರಿ ನೌಕರರು ಅಥವಾ ಕಾರ್ಮಿಕರು, ವಿವಿಧ ರೀತಿಯ ಫ್ಯಾಕ್ಟರಿಗಳಲ್ಲಿ ಮಾಡ್ತಕ್ಕಂತಹ ಕಾರ್ಮಿಕ ವರ್ಗ. ಸೊ ಇವೆಲ್ಲ
ವೈದ್ಯರು, ಅವರೊಂದು ಸಂಘಟನೆ ಇದೆಯಲ್ಲ, ಸ್ವಸಂಘಟನೆ. ಸಾರಿಗೆ ನೌಕರ, ಅದು ಒಂದು ಸಂಘಟನೆ. ಇದು ಸಂಘಟಿತ ಕೆಲಸಗಾರ. ಅಸಂಘಟಿತ ಕೆಲಸಗಾರ ಅಂದ್ರೆ ನಾವು ದಿನಗೂಲಿ ಕಾರ್ಮಿಕರು ಅಂತ ಕರಿತೀವಿ. ದಿನಗೂಲಿ ಕಾರ್ಮಿಕರು, ತಳ್ಳುಗಾಡಿ ವ್ಯಾಪಾರಿಗಳು, ಸಂತೆ ವ್ಯಾಪಾರಿಗಳು. ಸೊ ಇವನ್ನ ಎಲ್ಲರೂ ಸಹ ನಾವು ಅಸಂಘಟಿತ ವಲಯದಲ್ಲಿ ಬರ್ತಕ್ಕಂತಹ ಒಂದು ಕೆಲಸಗಾರ. ಇವರಿಗೆ ನಿಗದಿತವಾಗಿರ್ತಕ್ಕಂಥ ವೇತನ ಇರೋದಿಲ್ಲ, ನಿಗದಿತ ಸಮಯ ಅನ್ನೋದಿರೋದಿಲ್ಲ. ಯಾರು ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಮಾರಾಟ ಮಾಡ್ಬೋದು. ನಿಗದಿತ ಆದಾಯ ಅನ್ನೋದಿರೋದಿಲ್ಲ, ವೇತನ ಅನ್ನೋದು ಇರೋದಿಲ್ಲ. ಸೊ ಆವತ್ತಿನ ಕೆಲಸಕ್ಕೆ ಹೋದ್ರೆ ಮಾತ್ರ ಅವ್ರಿಗೆ ಆದಾಯ ಸಿಗುತ್ತೆ. ಕೆಲಸಕ್ಕೆ ಹೋಗದೆ ಇದ್ರೆ ಯಾವುದೇ ರೀತಿಯ ಆದಾಯ ಅವ್ರಿಗೆ ಲಭ್ಯ ಆಗದೆ ಇರ್ತಕ್ಕಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಇದನ್ನ ಸಂಘಟಿತ ಮತ್ತು ಅಸಂಘಟಿತ ವಲಯ ಅಂತೇಳಿ ಡಿಫ್ರೆನ್ಸಿಯೇಷನ್ ಅನ್ನ ಮಾಡಬಹುದು. ಇಲ್ಲಿ ನಾವು ನಿಮ್ಮ ಪುಸ್ತಕದಲ್ಲಿ ತಿಳಿಸಿದ ಹಾಗೆ ಕೆಲವೊಂದು ಸಂಘಟಿತ ವಲಯದಲ್ಲಿ ನಾವೇನ್ ರಿಲಯನ್ಸ್ ಗ್ರೂಪ್ ನಾವು ಮತ್ತು ಟಾಟಾ ಇಂಡಸ್ಟ್ರಿ ಗ್ರೂಪ್ ಏನಿದೆ, ಇವು ಸಂಘಟಿತ ಅಂದ್ರೆ ನೋಂದಣಿ ಮಾಡಿಕೊಂಡಂತಹ ಸಂಸ್ಥೆಗಳಾಗಿರ್ತಕ್ಕಂಥವು, ಸಂಘಟಿತ ವಲಯಗಳಲ್ಲಿ ಇರ್ತಕ್ಕಂಥವು. ಸೊ ಅಸಂಘಟಿತ ವಲಯದ ಬೀದಿ ವ್ಯಾಪಾರಿಗಳು, ಸಣ್ಣ ವ್ಯಾಪಾರಿಗಳು, ದಿನಗೂಲಿ ನೌಕರರು, ಬೀದಿ ಬದಿ ವ್ಯಾಪಾರ ಏನೇನೆಲ್ಲ ಹೇಳ್ತಾ ಹೋದೆ, ಸೊ ಇವರೆಲ್ಲ ಸಹ ಅಸಂಘಟಿತ ಕೆಲಸಗಾರರು. ಇವೆಲ್ಲ ಸಂಘಟಿತ ಕೆಲಸಗಾರರು ಸರ್ಕಾರ ಅಂಡರ್ ಅಲ್ಲಿ ಬಂದ್ರೆ, ಅಸಂಘಟಿತ ಕೆಲಸಗಾರರು ಈ ಸರ್ಕಾರದ ಅಂಡರ್ ಅಂದ್ರೆ ಸರ್ಕಾರದ ಅಡಿಯಲ್ಲಿ ಅಂದ್ರೆ ಅವರ ನೀತಿ ನಿಯಮಗಳಿಗೆ ಒಳಪಡದೆ ಇರತಕ್ಕಂತಹ ಒಂದು ವಲಯ ಅಂತೇಳಿ ಅವರನ್ನ ಕರಿಬಹುದು. ಅಂದ್ರೆ ಇವರ ಉದ್ಯೋಗ ಸ್ಥಿತಿಗಳು ತೀರಾ ಕಠೋರವಾಗಿರ್ತಕ್ಕಂಥ ಸನ್ನಿವೇಶ. ಇದ್ರೆ ಇರುತ್ತೆ, ಹೋದ್ರೆ ಹೋಗುತ್ತೆ. ಕೆಲಸವನ್ನ ಇದ್ರೆ ಮಾಡ್ಬೇಕಾಗತ್ತೆ, ಇಲ್ಲದೆ ಇದ್ರೆ ಸುಮ್ಮನೆ ಅಂದ್ರೆ ಆ ವೇತನವನ್ನ ಪಡೆದಿದ್ದಾಗಿರ್ಬೋದು ಅಥವಾ ಅವರಿಗೆ ಕೂಲಿ ಸಿಗದೆ ಇರತಕ್ಕಂತ ಸನ್ನಿವೇಶ ಎದುರಾಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅದಕ್ಕೆ ನಾವು ಅದನ್ನ ಅಸಂಘಟಿತ ವಲಯನ ಅನೌಪಚಾರಿಕ ವಲಯ ಅಂತಾನು ಕರಿತೀವಿ. ಸಂಘಟಿತ ವಲಯವನ್ನ ಔಪಚಾರಿಕ ವಲಯ ಅಂತ ಕರೆದ್ರೆ, ಅಸಂಘಟಿತ ವಲಯವನ್ನ ಅನೌಪಚಾರಿಕ ವಲಯ ಅಂತಾನು ನಾವು ಕರಿತಾ ಹೋಗ್ತೀವಿ. ರೈಟ್. ನಮಗೆ 2011 ಮತ್ತು 2012ರಲ್ಲಿ ಕೇವಲ 18% ಕಾರ್ಮಿಕರು ಮಾತ್ರ ನಿಯಮಿತ ಉದ್ಯೋಗವನ್ನ ಹೊಂದಿದ್ದು ಸಂಘಟಿತ ವಲಯದಲ್ಲಿ ಇರೋದನ್ನ ನಾವು ಗಮನಿಸಬಹುದು. ನಿಮ್ಮ ಪುಸ್ತಕದಲ್ಲಿ ಮತ್ತೊಂದು ಕೋಷ್ಟಕ 2 ಗಮನಿಸಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಅದನ್ನ ನೋಡಿದ್ರೆ ನಿಮ್ಗೆ ತಿಳಿಯುತ್ತೆ. ನೋಡ್ಕೊಂಡ್ ಬರೋಣ, ಅದ್ರ ಬಗ್ಗೆ ವಿವರಣೆಯನ್ನ ತಿಳಿತಾ ಹೋಗೋಣ. ರೈಟ್. ಉದ್ಯೋಗ ಸ್ಥಿತಿವಾರು ಕಾರ್ಮಿಕರ ಹಂಚಿಕೆ ಏನ್ ತಿಳಿಸುತ್ತೆ? ಇಲ್ಲಿ ಉದ್ಯೋಗದ ಸ್ಥಿತಿ, ಆ ಕೋಷ್ಟಕದಲ್ಲಿ ಇರ್ತಕ್ಕಂತಹ ಮಾಹಿತಿಯನ್ನು ನೋಡ್ರಿ. ಉದ್ಯೋಗ ಸ್ಥಿತಿ, ಸ್ವ ಉದ್ಯೋಗ, ಸಂಬಳ ಹೊಂದಿದ ನಿಯಮಿತ ಉದ್ಯೋಗ, ಅನಿಯಮಿತ ಕೂಲಿ ಅಥವಾ ಕ್ಯಾಶುಯಲ್ ಉದ್ಯೋಗ ಅಂತ ಇದೆ. ಇಲ್ಲಿ ಇಸ್ವಿ ಏನಿದೆ, ವಾರ್ಷಿಕ ನಾವು ನೋಡ್ತಾ ಹೋದ್ರೆ 1972, 73, 1993, 94, 2011 ಮತ್ತು 2012 ಇವುಗಳನ್ನ ಅಂಕಿಅಂಶ ನೀಡಿದ್ದಾರೆ. ಇಲ್ಲಿ ಉದ್ಯೋಗ ಸ್ಥಿತಿಯ ಬಗ್ಗೆ ನೋಡ್ತಾ ಹೋದ್ರೆ ಉದ್ಯೋಗ ಸ್ಥಿತಿ 1972, 73, 93, 94, 2011, 2012ರಲ್ಲಿ ನೋಡ್ತಾ ಹೋದ್ರೆ ಸ್ವ ಉದ್ಯೋಗವನ್ನ ಹೊಂದಿರತಕ್ಕಂಥವ್ರು 1972, 73ರಲ್ಲಿ 61.4% ನಷ್ಟು ಜನ ಸ್ವ ಉದ್ಯೋಗವನ್ನ ಹೊಂದಿರತಕ್ಕಂಥವ್ರು. ಅದರಲ್ಲೇ ಅದೇ 93, 94ರಲ್ಲಿ ಸ್ವ ಉದ್ಯೋಗದ ಪ್ರಮಾಣ 54.6%. 11, 12ರಲ್ಲಿ ಅದು 52% ನಷ್ಟು ಇಳಿಕೆ ಆಗಿರ್ತಕ್ಕಂಥದ್ದು. ಅಂದ್ರೆ 52% ಜನರು ಸ್ವ ಉದ್ಯೋಗಿಗಳಾಗಿದ್ರು ಸಹ ಬಹಳಷ್ಟು ಸಾರಿ ಆ ಉದ್ಯೋಗವು ಸಹ ಅತ್ಯಂತ ಕಡಿಮೆ ಆದಾಯ ನೀಡುವ ಕೆಲಸ ಆಗಿರುತ್ತೆ. ಬೇರೆ ಯಾವುದೇ ಪರ್ಯಾಯ ಇಲ್ಲದೆ ಕುಟುಂಬದ ಎಲ್ಲರೂ ಸಹ ಅದರಲ್ಲಿ ತೊಡಗಿಸಿಕೊಳ್ಳುವ ಪರಿಸ್ಥಿತಿ ಸಾಮಾನ್ಯವಾಗಿ ಕಂಡುಬರುತ್ತೆ. ಅಂದ್ರೆ ಸ್ವ ಉದ್ಯೋಗದ ಪ್ರಮಾಣ 52% ನಷ್ಟು 2011, 2012ರಲ್ಲಿ ನಾವು ಕಾಣಬಹುದು. ನೆಕ್ಸ್ಟ್, ಸಂಬಳ ಹೊಂದಿದ ನಿಯಮಿತ ಉದ್ಯೋಗ. ಇದು 72, 73ರಲ್ಲಿ 18.4%ಇದ್ರೆ 93, 94ರಲ್ಲಿ 13.6%ಇದೆ. 2011, 12ರಲ್ಲಿ 18% ನಷ್ಟು ಮಾತ್ರ ಸಂಬಳ ಹೊಂದಿದ ನಿಯಮಿತ ಕೆಲಸಗಾರ. ಅಂದ್ರೆ
18ರಷ್ಟು ಮಾತ್ರ ಔಪಚಾರಿಕ ವಲಯದ ಅಡಿಯಲ್ಲಿ ಬರ್ತಕ್ಕಂತಹ ವಲಯದವರು ಅಂತೇಳಿ ಹೇಳಿ ಬಂದ್ರೆ ಸಂಘಟಿತ ವಲಯದಲ್ಲಿರ್ತಕ್ಕಂಥ ಬರೀ 18% ಮಾತ್ರ. ಇನ್ನು ಉಳಿದ ಅನಿಯಮಿತ ಕೂಲಿ ಅಥವಾ ಕ್ಯಾಶುಯಲ್ ಉದ್ಯೋಗ ಅಂತ ಕರೀತಾರೆ. ಇವರು 72-73ರಲ್ಲಿ 23.2% ನಷ್ಟಿದ್ರೆ 93-94ರಲ್ಲಿ 31.8ರಷ್ಟಿದೆ. ಇನ್ನು 11-12ರಲ್ಲಿ 30% ನಷ್ಟು ಇರ್ತಕ್ಕಂಥದ್ದು. ಒಟ್ಟು 100% ಆಯ್ತಲ್ಲ, 52-18 70 ಪ್ಲಸ್ 30 100%. ಇಲ್ಲಿ ಅನಿಯಮಿತ ಕೂಲಿ ಅಥವಾ ಕ್ಯಾಶುಯಲ್ ಉದ್ಯೋಗ ನಾವು ಕಳೆದ ಕೆಲವು ವರ್ಷಗಳಲ್ಲಿ ಹೆಚ್ಚಾಗ್ತಾ ಇದ್ದು, ಸದ್ಯ ಸುಮಾರು 30% ಕೆಲಸಗಾರರು ಈ ತೆರನಾದ ಉದ್ಯೋಗಗಳಲ್ಲಿ ತೊಡಗಿಕೊಂಡಿದ್ದಾರೆ ಅಂತೇಳಿ ಹೇಳ್ಬೋದು. ಕೋಷ್ಟಕವನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಮಕ್ಕಳೇ. ಇಲ್ಲಿ ಸ್ವ ಉದ್ಯೋಗ ಮತ್ತು ಅನಿಯಮಿತ ಕ್ಯಾಶುಯಲ್ ಉದ್ಯೋಗನ ಹೊಂದಿರತಕ್ಕಂಥವರೇ ಹೆಚ್ಚಾಗಿರ್ತಕ್ಕಂಥದ್ದು. ಅಂದ್ರೆ ಸಂಘಟಿತ ವಲಯಗಳು ಕಡಿಮೆ ಇರ್ತಕ್ಕಂಥ ಒಂದು 18% ನಷ್ಟು ಮಾತ್ರ ಒಂದು ಕಡಿಮೆ ಹೊಂದಿದ ಸಂಘಟಿತ ವಲಯ ಕೆಲಸಗಾರರು ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಅರ್ಥ ಆಯ್ತು ಅನ್ಕೊಂಡಿದೀನಿ ಮಕ್ಕಳೇ. ಸೊ ಎಲ್ಲ ಅಂಶಗಳ ಆಧಾರದಲ್ಲಿ ನಾವು ಕಾರ್ಮಿಕರ ಸಂಘಟಿತ ಹಾಗೂ ಅಸಂಘಟಿತ ವಲಯಗಳ ಹಂಚಿಕೆಯ ಬಗ್ಗೆ ತಿಳಿಬಹುದು. ರೈಟ್, ಅರ್ಥ ಆಯ್ತು. ನೆಕ್ಸ್ಟ್ ಬರೋಣ. ಇವತ್ತಿನ ಈ ತರಗತಿಯಲ್ಲಿ ನಾವು ಅನೇಕ ಅಂಶಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಮೊದಲನೇದಾಗಿ ಈ ಅಧ್ಯಾಯದಲ್ಲಿ ಇರ್ತಕ್ಕಂತಹ ಯಾವುದು ಶ್ರಮ ಹಾಗೂ ಉದ್ಯೋಗ ಎಂಬ ಅಧ್ಯಾಯದಲ್ಲಿ ಬರುವಂತಹ ಕಲಿಕಾಂಶಗಳು ಯಾವ್ಯಾವ ಕಲಿಕಾಂಶಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ ಅನ್ನೋ ವಿಚಾರವನ್ನ ನಾವು ತಿಳ್ಕೊಂಡಿವಿ ಮಕ್ಕಳೇ. ಹಾಗೇನೆ ಶ್ರಮದ ಅರ್ಥ, ಶ್ರಮ ಅಂದ್ರೆ ಏನು ಅಲ್ವಾ, ಶ್ರಮ ಅಂದ್ರೇನು, ಸೊ ಅದು ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಳ್ತಾ ಹೋದ್ವಿ. ನೆಕ್ಸ್ಟ್ ಶ್ರಮದ ಮಹತ್ವ, ಶ್ರಮ ಯಾಕೆ ಬೇಕು, ಉತ್ಪಾದನಾಂಗಗಳಲ್ಲಿ ಶ್ರಮ ಎಂಬುದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಉತ್ಪಾದನಾಂಗ ಅಂತೇಳಿ ತಿಳ್ಕೊಂಡ್ವಿ. ಶ್ರಮ ಇಲ್ಲದೆ ಇದ್ರೆ ಯಾವ ಒಂದು ವಸ್ತುವು ಸಹ ಬಳಕೆಗೆ ಲಭ್ಯ ಆಗೋದಿಲ್ಲ ಅನ್ನೋ ವಿಚಾರವನ್ನು ಸಹ ನಾವು ಆ ಮಹತ್ವದ ಅಡಿಯಲ್ಲಿ ತಿಳಿತಾ ಹೋದ್ವಿ. ನಂತರಲ್ಲಿ ನಾವು ಅದಕ್ಕೂ ಸಂಬಂಧಪಟ್ಟಂತೆ ಈ ಶ್ರಮದ ಮಾನವನಿಗೆ ಸಂಬಂಧಿಸಿದಂತಹ ಶ್ರಮವು ವಿಶಿಷ್ಟವಾಗಿರ್ತಕ್ಕಂತಹ ಲಕ್ಷಣಗಳನ್ನ ಹೊಂದಿದೆ. ಆ ಲಕ್ಷಣಗಳು ಯಾವ್ಯಾವು ಅನ್ನೋದನ್ನು ಸಹ ನಾವು ತಿಳ್ಕೊಳ್ತಾ ಹೋದ್ವಿ. ನೆಕ್ಸ್ಟ್ ಶ್ರಮಶಕ್ತಿಯ ರಚನೆ, ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ಶ್ರಮಶಕ್ತಿಯ ರಚನೆ ಹೇಗಿದೆ ಅನ್ನೋದನ್ನು ಸಹ ನಾವು ತಿಳಿತಾ ಹೋದ್ವಿ. ಅದರಲ್ಲಿ ಯಾವೆಲ್ಲ ವಿಧಾನಗಳ ಮೂಲಕ ಶ್ರಮಶಕ್ತಿಯ ರಚನೆಯನ್ನ ತಿಳಿತಾ ಹೋಗ್ಬೋದು ಅನ್ನೋ ವಿಚಾರವಾಗಿ ಸಹ ತಿಳಿತಾ ಹೋದ್ವಿ. ಪ್ರಮುಖವಾಗಿ 2 ಕೋಷ್ಟಕಗಳ ಬಗ್ಗೆನೂ ಸಹ ತಿಳ್ಕೊಂಡ್ವಿ. ಒಂದು ಶ್ರಮಶಕ್ತಿಯ ಗಾತ್ರವನ್ನ ನಾವು ಗಾತ್ರದ ಆಧಾರದ ಮೇಲೆ ಸಂರಚನೆಯನ್ನ ತಿಳಿತಾ ಹೋದ್ವಿ. 2 ಶ್ರಮಶಕ್ತಿಯ ಲಿಂಗ ಸಂರಚನೆ, ಪುರುಷ ಮತ್ತು ಸ್ತ್ರೀ ಏನಿದ್ದಾರೆ, ಸೊ ಇವರ ಅಡಿಯಲ್ಲಿ ಯಾವ ರೀತಿ ಕಾರ್ಯವನ್ನ ನಾವು ಸಂರಚನೆ ನಡೆದಿದೆ ಅನ್ನೋದನ್ನು ಸಹ ತಿಳ್ಕೊಳ್ತಾ ಹೋದ್ವಿ. 3 ಶ್ರಮಶಕ್ತಿಯ ಔದ್ಯೋಗಿಕ ಮತ್ತು ವಲಯವಾರ ಸಂರಚನೆ, ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ, ಕೃಷಿ ವಲಯ, ಕೈಗಾರಿಕಾ ವಲಯ ಮತ್ತು ಸೇವಾ ವಲಯ ಅಡಿಯಲ್ಲಿ ಒಂದು ಕೋಷ್ಟಕವನ್ನ ಮುಟ್ಕೊಂಡು, ಸೊ 2011ರ ಅಂಕಿಅಂಶಗಳ ಆಧಾರದ ಮೇಲೆ ಯಾವ ರೀತಿ ಸಂರಚನೆ ಆಗಿದೆ, ವಲಯವಾರು ಯಾವ ರೀತಿ ಈ ಒಂದು ಶ್ರಮಶಕ್ತಿ ಹಂಚಿಕೆ ಆಗಿದೆ ಅನ್ನುವಂತಹ ಅಂಶವನ್ನ ನಾವು ತಿಳಿತಾ ಹೋದ್ವಿ. ಇನ್ನು ಕೊನೆಯದಾಗಿ ಕಾರ್ಮಿಕರ ಸಂಘಟಿತ ಹಾಗೂ ಅಸಂಘಟಿತ ವಲಯ ಹಂಚಿಕೆ ಆಧಾರದಲ್ಲೂ ಸಹ ಇದು ಸಹ ಕೋಷ್ಟಕದಲ್ಲಿ ಏನು ಅಸಂಘಟಿತ ವಲಯ, ಸಂಘಟಿತ ವಲಯ ಆಧಾರದಲ್ಲಿ 73, 72, 73 ಮತ್ತೆ 93 ಹಾಗೆ ಈ ಒಂದು ಕಾಲಘಟ್ಟ 11, 12ರಲ್ಲಿ ಇರ್ತಕ್ಕಂತಹ ಕಾಲಘಟ್ಟಗಳಲ್ಲಿ ಯಾವ ರೀತಿಯ ಒಂದು ಸಂರಚನೆ ಆಗಿದೆ ಅನ್ನೋದನ್ನು ಸಹ ನಾವು ಯಾವುದು ಸಂಘಟಿತ ಮತ್ತು ಅಸಂಘಟಿತ ವಲಯ ಆಧಾರದಲ್ಲಿ ತಿಳಿತಾ ಹೋದ್ವಿ. ಅರ್ಥ ಆಯ್ತು. ಇವತ್ತಿನ ಈ ತರಗತಿಯಲ್ಲಿ ಎಲ್ಲ ಅಂಶಗಳ ಬಗ್ಗೆ ಚರ್ಚೆಯನ್ನ ನಾವು ಮಾಡಿದ್ದೇವೆ. ಮುಂದಿನ ತರಗತಿಯಲ್ಲಿ ನಾವು ಭಾರತದಲ್ಲಿ ಇರ್ತಕ್ಕಂತಹ ನಿರುದ್ಯೋಗ ಅಂದ್ರೆ ನಿರುದ್ಯೋಗ ಅಂದ್ರೇನು, ನಮ್ಮ ಭಾರತದಲ್ಲಿ ನಿರುದ್ಯೋಗದ ಪ್ರಮಾಣ ಎಷ್ಟಿದೆ, ಹಾಗೇನೆ ನಿರುದ್ಯೋಗ ಭಾರತದಲ್ಲಿರ್ತಕ್ಕಂತಹ ನಿರುದ್ಯೋಗ ಸಮಸ್ಯೆಗೆ ಪ್ರಮುಖವಾಗಿರ್ತಕ್ಕಂತಹ ಕಾರಣಗಳು ಏನೇನು, ಹಾಗೇನೆ ಈ ಒಂದು ನಿರುದ್ಯೋಗ ಸಮಸ್ಯೆಯನ್ನ ನಿವಾರಣೆ ಮಾಡಲಿಕ್ಕೆ ಸರ್ಕಾರಗಳು ಯಾವೆಲ್ಲ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದ್ದಾವೆ ಅನ್ನೋ ಅಂಶವನ್ನ ನಾವು ತಿಳಿತಾ ಹೋಗೋಣ ಮಕ್ಕಳೇ. ಸೊ
ಇವತ್ತಿನ ಈ ತರಗತಿಯಲ್ಲಿ ನಿಮ್ಗೆ ಎಲ್ಲ ಅಂಶಗಳು ಅರ್ಥ ಆಗಿದೆ ಅಂತೇಳಿ ನಾನಾದ್ರೂ ಭಾವಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಸಮಾಪ್ತಿ ಮಾಡೋಣ ಮಕ್ಕಳೇ. ಸೊ ಮತ್ತೆ ಮುಂದಿನ ತರಗತಿ ಅಥವಾ ಮುಂದಿನ ವಿಡಿಯೋದೊಂದಿಗೆ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ ಮಕ್ಕಳೇ. ಸೊ ಅಲ್ಲಿವರೆಗೂ ನಿರಂತರವಾಗಿ ಕಲಿತಾ ಇರಿ, ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಡ್ರಿ ಅಂತ ಹೇಳ್ತಾ ಕೊನೆಯದಾಗಿ ಧನ್ಯವಾದಗಳು. ಒಂದೆರಡು ಹೋಮ್ವರ್ಕ್ ಅನ್ನ ಪ್ರಶ್ನೆಯನ್ನ ಕೊಡ್ತೇನೆ ಮಕ್ಕಳೇ. ಸೊ ಏನಪ್ಪಾ ಅಂತ ಹೇಳಿದ್ರೆ, ಶ್ರಮ ಎಂದರೇನು? ಶ್ರಮ ಎಂದರೇನು? ಶ್ರಮದ ವಿಶಿಷ್ಟ ಲಕ್ಷಣಗಳು ಯಾವುವು? ಶ್ರಮದ ವಿಶಿಷ್ಟ ಲಕ್ಷಣಗಳು ಯಾವುವು? ಎರಡನೇ ಪ್ರಶ್ನೆ, ಭಾರತದಲ್ಲಿ ಶ್ರಮಶಕ್ತಿಯ ರಚನೆಯ ವಿಧಗಳು ಯಾವುವು? ಇನ್ನ ಕೊನೆಯ ಪ್ರಶ್ನೆ ಮಕ್ಕಳು, ಸಂಘಟಿತ ವಲಯ ಮತ್ತು ಅಸಂಘಟಿತ ವಲಯ, ಸಂಘಟಿತ ವಲಯ ಮತ್ತು ಅಸಂಘಟಿತ ವಲಯದ ನಡುವಿನ ವ್ಯತ್ಯಾಸಗಳನ್ನ ಪಟ್ಟಿ ಮಾಡಿ. ಅಂದ್ರೆ ಸಂಘಟಿತ ವಲಯಗಳು ಯಾವೆಲ್ಲ ರೀತಿಯ ಕಾರ್ಯವನ್ನು ನಿರ್ವಹಿಸ್ತಾ ಇದಾವೆ, ಅಸಂಘಟಿತ ವಲಯದಲ್ಲಿ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತದೆ ಅನ್ನೋದನ್ನ ನೀವು ಪಟ್ಟಿ ಮಾಡ್ಬೇಕು. ಅರ್ಥ ಆಯ್ತು ಮಕ್ಕಳೇ? ಸೊ ಇಷ್ಟನ್ನ ಬರೆದು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದು ಶಿಕ್ಷಕರಿಗೆ ತೋರಿಸಿ ಚರ್ಚಿಸಿ ಅಂತ ಹೇಳ್ತಾ ಧನ್ಯವಾದ.